ಹಾಯ್ ಹೆಲೋ ನಮಸ್ಕಾರ ಚಾಮ್ಸ್, ನಾನು ನಿಮ್ಮ ವರ್ಷ ಮ್ಯಾಮ್. ಮತ್ತೊಮ್ಮೆ ನಿಮ್ಮ ಮುಂದೆ ಇನ್ನೊಂದು KCET ಕ್ಲಾಸ್ ತೊಗೊಂಡು ಬಂದಿದ್ದೀನಿ. ಸೊ KCET ಎಕ್ಸಾಮ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಅಂದಿದ ತಕ್ಷಣ ಎಲ್ಲರಿಗೂ ಟೆನ್ಷನ್ ಅಂತೂ ಜಾಸ್ತಿ ಆಗುತ್ತೆ. ಟೆನ್ಷನ್ ಜಾಸ್ತಿ ಆಗಿದ ತಕ್ಷಣ ಇನ್ನೊಂದು ಚೇಂಜ್ ನಮ್ಮ ಬಾಡಿಯಲ್ಲಿ ಆಗುತ್ತೆ. ಏನದು? ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಸೊ ಹಾರ್ಟ್ ಬೀಟ್ ಅಂದರೆ ಏನು ನಡೀತಾ ಇದೆ ಅಲ್ಲಿ, ಲವ್ ಡಬ್ ಏನದು ಸೌಂಡ್ಸು ಎಲ್ಲದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಇವತ್ತಿನ ಟಾಪಿಕ್ ಯಾವುದು? ಇಟ್ ಈಸ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್. ಸೊ ಇಲ್ಲಿ ನಾ ಹೇಳಿದ್ದೆ ಹ್ಯೂಮನ್ ಫಿಸಿಯಾಲಜಿ ಚಾಪ್ಟರ್ಸ್ ಯಾವಾಗಲೂ ನೀವು ಅರೌಂಡ್ ಒಂದು ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಜನರಲಿ ನೀವು KCETಯಲ್ಲಿ ಒಂದು ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾಪ್ಟರಿಂದ. ಸೊ ಈ ಚಾಪ್ಟರ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ಇವತ್ತು ಕವರ್ ಮಾಡೋಣ. ಸೊ ಫಸ್ಟ್ ಒಂದು ಮೈಂಡ್ ಮ್ಯಾಪನ್ನು ನೋಡೋಣ, ಅದರಲ್ಲಿ ಯಾವ ಥರ ಈ ಚಾಪ್ಟರ್ನ ಎಲ್ಲ ಟಾಪಿಕ್ಸನ್ನು ಕವರ್ ಮಾಡಿ, ಅದಾದ ನಂತರ ಒಂದು ಬ್ರೀಫ್ ಸಮರಿಯನ್ನು ನೋಡೋಣ, ಅದಾದಮೇಲೆ PYQಸನ್ನು ಸಾಲ್ವ್ ಮಾಡೋಣ. ಕ್ಲಿಯರ್? ಸಿಂಪಲ್? ಓಕೆ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಸರ್ಕ್ಯುಲೇಟರಿ ಸಿಸ್ಟಮ್ ಅಂತಂದರೆ ಎರಡು ವಿಷಯ ತುಂಬ ಇಂಪಾರ್ಟೆಂಟ್. ಏನದು? ಫ್ಲೂಯಿಡ್, ಬ್ಲಡ್ ಆರ್ ಲಿಂಫ್, ಓಕೆ, ದೆನ್ ಹಾರ್ಟ್ and then blood vessels. Heart, 4-chambered, most evolved and double circulation. Double circulation. Clear? Blood vessels alli 3 type barutte. Enenadu? Artery, vein, capillary. ಆರ್ಟ್ರೀಸ್ ಲ್ಯೂಮೆನ್ ಚಿಕ್ಕದಾಗಿರುತ್ತೆ, ಅದೇ ಸ್ಮೂತ್ ಮಸಲ್ ಜಾಸ್ತಿ ಇರುತ್ತೆ. ಓಕೆ, ಅದೇ ಇಲ್ಲಿ ವೇನ್ಸಲ್ಲಿ ಲ್ಯೂಮೆನ್ ದೊಡ್ಡದಾಗಿರುತ್ತೆ, ಸ್ಮೂತ್ ಮಸಲ್ಸ್ ಕಡಿಮೆ ಇರುತ್ತೆ. ಇದು ಸಿಂಗಲ್ ಲೇಯರ್ ಆಫ್ ಸೆಲ್ಸ್. ಯಾಕೆ ಸಿಂಗಲ್ ಲೇಯರ್? ಸೊ ಸಿಂಗಲ್ ಲೇಯರ್ ಯಾಕೆ ಅಂದರೆ ಇಟ್ ವಿಲ್ ಹೆಲ್ಪ್ ಇನ್ ಎಕ್ಸ್ಚೇಂಜ್ ಅಥವಾ ಎಕ್ಸ್ಚೇಂಜ್, ಸೆಲ್ಸ್ನ ಮಧ್ಯೆ ಇರುವಂಥದ್ದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಫೆಸಿಲಿಟೇಟ್ ಮಾಡುವಂಥದ್ದು ಕ್ಯಾಪಿಲರೀಸ್. ಸೊ ಆರ್ಟ್ರೀಸ್ದು ಫಂಕ್ಷನ್ ಏನು, ವೇನ್ದು ಫಂಕ್ಷನ್ ಏನು? ಆರ್ಟ್ರೀಸ್ ಯಾವಾಗಲೂ ಫ್ರಮ್ ದ ಹಾರ್ಟ್ ಅಂದರೆ ಹಾರ್ಟಿಂದ ತೊಗೊಂಡು ಹೋಗುವಂಥದ್ದು. ವೇನ್ಸ್ ಅಂದರೆ ಯಾವಾಗಲೂ ಟುವರ್ಡ್ಸ್ ದ ಹಾರ್ಟ್ ಅಂದರೆ ಹಾರ್ಟಿನ ಕಡೆಗೆ ತೊಗೊಂಡು ಬರುವಂಥದ್ದು. ಇಟ್ ಕ್ಯಾನ್ ಬಿ ಆಕ್ಸಿಜಿನೇಟೆಡ್ ಆರ್ ಡಿಆಕ್ಸಿಜಿನೇಟೆಡ್. ಸೇಮ್ ಇಲ್ಲೂ ಅಷ್ಟೆ. ಇದೊಂದು ಎಲ್ಲರೂ ನೆನ್ಪಿಟ್ಕೊಂಡಿರ್ತೀರಾ, ಏನದು? ಆಕ್ಸಿಜಿನೇಟೆಡ್ ಬ್ಲಡ್ ಅಂದರೆ ಆರ್ಟ್ರಿ, ಡಿಆಕ್ಸಿಜಿನೇಟೆಡ್ ಬ್ಲಡ್ ಅಂದರೆ ವೇನ್. ನೋ, ವೇನ್ಸ್ ಆಲ್ಸೋ ಕ್ಯಾರಿ ಆಕ್ಸಿಜಿನೇಟೆಡ್ ಬ್ಲಡ್ ಆ್ಯಂಡ್ ಡಿಆಕ್ಸಿಜಿನೇಟೆಡ್ ಬ್ಲಡ್. ಇಲ್ಲೂ ಸೇಮ್. ಸೊ ಇದಿಷ್ಟು ಕಾಮನ್ ವಿಷಯಗಳು ನಿಮಗೆ ನೆನಪಿರಬೇಕು. ಸೊ ಹಾಗಾದರೆ ಬ್ಲಡ್ ಅಂತಂದರೆ ಏನು? ಇಟ್ಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಸೊ ಇದರಲ್ಲಿ ಏನಿರುತ್ತೆ? ವಾಟ್ ಈಸ್ ದ ಕಾಂಪೊಸಿಷನ್? ಸೊ ಇದರಲ್ಲಿ ಪ್ಲಾಸ್ಮಾ ಇದೆ. ಪ್ಲಾಸ್ಮಾ ಎಷ್ಟಿದೆ? 55% ಇದೆ. ಪ್ಲಸ್ ಫಾರ್ಮ್ಡ್ ಎಲಿಮೆಂಟ್ಸ್ ಇದೆ. ಸೊ ಫಾರ್ಮ್ಡ್ ಎಲಿಮೆಂಟ್ಸ್ ಅಂದರೆ ಏನು? ಇಟ್ ಈಸ್ RBC, WBC ಆ್ಯಂಡ್ ಪ್ಲೇಟ್ಲೆಟ್ಸ್. ಇದಿಷ್ಟು ಫಾರ್ಮ್ಡ್ ಎಲಿಮೆಂಟ್ಸ್ನಲ್ಲಿ ಬಂತು. ಹಾಗಾದರೆ ಪ್ಲಾಸ್ಮಾದಲ್ಲಿ ಏನಿದೆ? ಪ್ಲಾಸ್ಮಾದಲ್ಲಿ 90 to 92% ವಾಟರ್ ಪ್ಲಸ್ 6 to 8% ಪ್ರೋಟೀನ್ಸ್. ಯಾವ ಪ್ರೋಟೀನ್ಸ್ ಅದು? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಫೈಬ್ರಿನೋಜನ್, ಇಲ್ಲಿ ಬರಿತೀನಿ. ಫೈಬ್ರಿನೋಜನ್, ಆಲ್ಬ್ಯೂಮಿನ್, ಗ್ಲೋಬ್ಯುಲಿನ್. ಏನು ಮ್ಯಾಮ್ ಸ್ಪೆಲ್ ಥರ ಹೇಳ್ತಿದ್ದೀರಾ ಅಂದರೆ, ದಿಸ್ ಇಸ್ ಫಾರ್ ಕ್ಲಾಟಿಂಗ್. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ಫಾರ್ ಆಸ್ಮಾಟಿಕ್ ರೆಗ್ಯುಲೇಷನ್ ಅಥವಾ ಮೇಂಟೈನಿಂಗ್ ದ ಕಾನ್ಸಂಟ್ರೇಷನ್. This is important for immune response. So ಅರ್ಥ ಆಯ್ತಾ? ಈ ಥರ ಒಂದು ಫ್ಲೋವನ್ನು ಇಟ್ಕೊಂಡ್ಬಿಟ್ರೆ ನೀವು ಇಡೀ ಚಾಪ್ಟರನ್ನು ಈಸಿಯಾಗಿ ಅದೇ ಫ್ಲೋ ಅಲ್ಲಿ ರಿವೈಸ್ ಮಾಡ್ತಾ ಹೋಗ್ಬೋದು. ಸೊ ನಾನು ನೋಡಿ ಬ್ಲಡ್ಡಿಂದ ಶುರು ಮಾಡಿದೆ, ಹಾರ್ಟ್ 3 ಪಾರ್ಟ್ಸನ್ನು ನೋಡಿದ್ವಿ, ಫ್ಲೂಯಿಡ್, ಹಾರ್ಟ್, ಬ್ಲಡ್ ವೆಸಲ್ಸ್, ಬ್ಲಡ್ ಕಾಂಪೊಸಿಷನ್ ಏನು ಎಲ್ಲ ಮುಗಿಸಿದ್ವಿ. ಸೊ ಈ ಫಾರ್ಮ್ಡ್ ಎಲಿಮೆಂಟ್ಸ್ ಬಗ್ಗೆನೂ ಮಾತಾಡ್ಬೋದು ಅಲ್ವಾ? ಸೊ ಇಲ್ಲಿಂದಾನೆ ಈ ಫಾರ್ಮ್ಡ್ ಎಲಿಮೆಂಟ್ಸನ್ನು ತೊಗೊಂಡ್ರೆ ಪ್ಲಾಸ್ಮಾ ಬಗ್ಗೆ ಮಾತಾಡಿದ್ವಿ, ಪ್ಲಾಸ್ಮಾದಲ್ಲಿ ಏನೇನು ಪ್ರೋಟೀನ್ಸ್ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ RBC, WBC. ಸೊ ಹೀಗೆ ಈಸಿಯಾಗಿ ನೀವು ರಿವೈಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದನ್ನೇ ವರ್ಡ್ಸಲ್ಲಿ ಹಾಕಿದ್ದೀನಿ.
ಪ್ಲಾಸ್ಮಾ ಪ್ಲಸ್ ಫಾರ್ಮ್ಡ್ ಎಲಿಮೆಂಟ್ಸ್. ಲಿಂಫ್ ಅಂದರೆ ಟಿಶ್ಯೂ ಫ್ಲೂಯಿಡ್ ಆ್ಯಂಡ್ ಇಮ್ಯೂನ್ ಟ್ರಾನ್ಸ್ಪೋರ್ಟ್. ಸೊ ಫಾರ್ಮ್ಡ್ ಎಲಿಮೆಂಟ್ಸಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು? RBC, WBC ಮತ್ತು ಪ್ಲೇಟ್ಲೆಟ್ಸ್. ನಿಮಗಿಲ್ಲಿ ಜನರಲ್ ಆಗಿ ನೆನಪಿರಬೇಕಾಗಿರೋದು RBC ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಇಟ್ ವಿಲ್ ಬಿ 5 to 5.5 million per mm cube. It is more. This is less, least, and this is higher. Okay, this is very high. Okay, ಇಲ್ಲಿ ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ನೋ ನ್ಯೂಕ್ಲಿಯಸ್, ಇಲ್ಲಿ ನ್ಯೂಕ್ಲಿಯಸ್ ಇದೆ, ಇಲ್ಲಿ ನೋ ನ್ಯೂಕ್ಲಿಯಸ್ ಬಿಕಾಸ್ ದೇ ಆರ್ ಪಾರ್ಟ್ಸ್ ಆಫ್ ದ ಸೆಲ್ ಅಥವಾ ಫ್ರಾಗ್ಮೆಂಟ್ಸ್ ಆಫ್ ಮೆಗಾ ಕ್ಯಾರಿಯೋಸೈಟ್. ಸೊ ಇಲ್ಲಿ ಯಾವುದೇ ಥರದ ನ್ಯೂಕ್ಲಿಯಸ್ ಇರಲ್ಲ. ಲೈಫ್ ಸ್ಪ್ಯಾನ್ ಏನು? ಲೈಫ್ ಸ್ಪ್ಯಾನ್ ಅಂತ ತಗೊಂಡ್ರೆ ಇಲ್ಲಿ 120 days. ಗ್ರೇವ್ ಯಾರ್ಡ್ ಯಾವುದು? ಸ್ಪ್ಲೀನ್. ವೇರ್ ಇಸ್ ಇಟ್ ಬಾರ್ನ್? ಇನ್ ದ ಬೋನ್ ಮ್ಯಾರೋ. ಸಿಂಪಲ್. ದಿಸ್ ಇಸ್ ಶಾರ್ಟ್ ಲಿವ್ಡ್. ಶಾರ್ಟ್ ಲಿವ್ಡ್. ಸೇಮ್ ಥಿಂಗ್ ಇಲ್ಲೂ ಶಾರ್ಟ್ ಲಿವ್ಡ್. ಸೊ ಇದ್ರ ಫಂಕ್ಷನ್ ಏನು? ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಬಿಕಾಸ್ ಆಫ್ ಹಿಮೋಗ್ಲೋಬಿನ್. ಇದು ಫಾರ್ ದ ಇಮ್ಯೂನ್ ಸಿಸ್ಟಮ್ ಅಥವಾ ಡಿಫೆನ್ಸ್ ಮೆಕ್ಯಾನಿಸಮ್. ಕ್ಲಿಯರ್? ಓಕೆ. ದೆನ್ ಲಾಸ್ಟ್ ಒನ್, ಪ್ಲೇಟ್ಲೆಟ್ಸ್ನ ಫಂಕ್ಷನ್ ಏನು? ಇಟ್ ಹೆಲ್ಪ್ಸ್ ಇನ್ ಕ್ಲಾಟಿಂಗ್. ಸೊ ಇದರಿಂದ ಬರುವಂಥ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ coagulation ಆಫ್ ಬ್ಲಡ್. ಏನಾಗುತ್ತೆ ಇಲ್ಲಿ? ಸೊ ಇಫ್ ಪ್ಲೇಟ್ಲೆಟ್ಸ್ ಅಂದರೆ ಪ್ಲಾಸ್ಮಾನಲ್ಲಿರುವ ಫೈಬ್ರಿನೋಜಿನ್, ಓಕೆ, ಫೈಬ್ರಿನೋಜಿನ್ ಅದು ಆಕ್ಟಿವೇಟ್ ಆಗಿ ಫೈಬ್ರಿನ್ ಆದರೆ ಇಟ್ ಕ್ಯಾನ್ ಫಾರ್ಮ್ ದ ಕ್ಲಾಟ್. ಕರೆಕ್ಟ್? ಸೊ ಇದು ಕ್ಲಾಟ್ ಆಗಬೇಕು ಅಂದರೆ ಇದು ಆಕ್ಟಿವೇಟ್ ಆಗಬೇಕು. ಇದು ಆಕ್ಟಿವೇಟ್ ಆಗಬೇಕು ಅಂದರೆ ಥ್ರಾಂಬಿನ್ ಬೇಕು. ಈ ಥ್ರಾಂಬಿನ್ನ ಯಾರು ಆಕ್ಟಿವೇಟ್ ಮಾಡ್ತಾರೆ? ಫ್ರಮ್ ಪ್ರೋಥ್ರಾಂಬಿನ್. ದಿಸ್ ಒನ್ ಯಾವ ಎನ್ಸೈಮ್ ಬೇಕು ನಮಗೆ? ಥ್ರಾಂಬಿನೇಸ್ ಎನ್ಸೈಮ್ ಬೇಕು. ಸೊ ಈ ಥ್ರಾಂಬಿನೇಸ್ ಎನ್ಸೈಮ್ನ ಯಾರು ಆಕ್ಟಿವೇಟ್ ಮಾಡ್ತಾರೆ? ಈ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ಪ್ಲೇಟ್ಲೆಟ್ಸ್ನಲ್ಲಿರುವಂಥ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಥ್ರಾಂಬಿನೇಸ್ ಎನ್ಸೈಮನ್ನು ಆಕ್ಟಿವೇಟ್ ಮಾಡುತ್ತೆ. ಥ್ರಾಂಬಿನೇಸ್ ಎನ್ಸೈಮ್ ಪ್ರೋಥ್ರಾಂಬಿನಿಂದ ಥ್ರಾಂಬಿನ್ ಕನ್ವರ್ಟ್ ಮಾಡುತ್ತೆ. ಥ್ರಾಂಬಿನ್ ಫೈಬ್ರಿನೋಜನಿಂದ ಫೈಬ್ರಿನನ್ನು ಆಕ್ಟಿವೇಟ್ ಮಾಡುತ್ತೆ. ಅಲ್ಲಿಂದ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಇಸ್ ಕೋಆಗುಲೇಷನ್ ಆಫ್ ಬ್ಲಡ್. ಫಂಕ್ಷನ್ ಯಾವುದ್ರದ್ದು? ಪ್ಲೇಟ್ಲೆಟ್ಸ್ದು. ಹಾಗಾದರೆ WBCಸ್ದು ಫಂಕ್ಷನ್ ಏನು? RBCಸ್ದು ನಾವು ಕ್ಲಿಯರ್ ಆಗಿ ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜಲ್ಲಿ ಕಲ್ತಿದ್ದೀವಿ. ಯಾವ ಥರ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಯಾವ ಥರ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಹೌ ಇಸ್ ಇಟ್ ಹೆಲ್ಪಿಂಗ್ ಅಂತ. ಸೊ WBCಸ್ ಬಗ್ಗೆ ಮಾತಾಡಬೇಕಾದ್ರೆ ದೆರ್ ಆರ್ 2 types. ಏನದು? ಗ್ರ್ಯಾನ್ಯುಲೋಸೈಟ್ಸ್, ಎ ಗ್ರ್ಯಾನ್ಯುಲೋಸೈಟ್ಸ್. ಸೊ ಗ್ರ್ಯಾನ್ಯುಲೋಸೈಟ್ಸಲ್ಲಿ ಯಾವ್ದು ಬರುತ್ತೆ? ಇಟ್ ಈಸ್ ಬೇಸೋಫಿಲ್, ಇಯೋಸಿನೋಫಿಲ್ ಆ್ಯಂಡ್ ನ್ಯೂಟ್ರೋಫಿಲ್. ಕರೆಕ್ಟ್? ಸೊ ಬೇಸೋಫಿಲ್ ಮತ್ತು ಇಯೋಸಿನೋಫಿಲ್ ಆರ್ ಇನ್ವಾಲ್ವ್ಡ್ ಇನ್ ಅಲರ್ಜಿಕ್ ರಿಯಾಕ್ಷನ್ಸ್. ಓಕೆ, ಇಯೋಸಿನೋಫಿಲ್ಸ್. ಅದೇ ನ್ಯೂಟ್ರೋಫಿಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ಫಾಗೋಸೈಟೋಸಿಸ್. ಕರೆಕ್ಟ್? ದೇ ಆರ್ ಇನ್ವಾಲ್ವ್ಡ್ ಇನ್ ವಿಚ್ ಒನ್? ಫಾಗೋಸೈಟೋಸಿಸ್. ಸೊ ಇದರಲ್ಲೆಲ್ಲ ಗ್ರ್ಯಾನ್ಯೂಲ್ಸ್ ಇರುತ್ತೆ. ಗ್ರ್ಯಾನ್ಯೂಲ್ಸಲ್ಲಿ ಎನ್ಸೈಮ್ಸ್ ಇರುತ್ತೆ. ಎ ಗ್ರ್ಯಾನ್ಯುಲೋಸೈಟ್ಸಲ್ಲಿ ಬರುವಂಥದ್ದು ಮೊನೋಸೈಟ್ಸ್ ಮತ್ತು ಲಿಂಫೋಸೈಟ್ಸ್. ಸೊ ಲಿಂಫೋಸೈಟ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್, ದೇ ಹೆಲ್ಪ್ ಇನ್ ದ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ದೇ ಫಾರ್ಮ್ ದಿ ಆ್ಯಂಟಿಬಾಡೀಸ್. ಅದರಲ್ಲೇ ಆ್ಯಂಟಿಬಾಡೀಸ್ ಇರುವಂಥದ್ದು. ಸೊ ಇದಿಷ್ಟು WBCನ ಟೈಪ್ಸ್. ಸೊ ಇದ್ರ ಮೇಲೂ ಒಂದಷ್ಟು ಪ್ರಶ್ನೆಗಳು ಬಂದಿರುವಂಥದ್ದಿದೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, plasma without clotting factors is nothing but serum. This is very important. Blood minus formed elements is equal to plasma. Plasma minus clotting factors equals to serum. ತುಂಬಾ ಇಂಪಾರ್ಟೆಂಟ್. ಸೊ ಕೋವಿಡ್ ಟೈಮಲ್ಲಿ ಎಲ್ಲರೂ ಪ್ಲಾಸ್ಮಾ ಟ್ರಾನ್ಸ್ಫರ್ ಅಂತ ಹೇಳ್ತಾ ಇದ್ರು. ಯಾಕೆ? ಅದರಲ್ಲಿರುವಂಥ ಆ್ಯಂಟಿಬಾಡೀಸ್. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ curing the disease. So this is the blood minus formed elements, plasma minus clotting factors, serum. So next ಬರುವಂಥದ್ದು ಎರಿಥ್ರೋಸೈಟ್ಸ್ ಬಗ್ಗೆ ಮಾತಾಡಿದ್ವಿ. gaseous transport, life span 120 days, destroyed in the spleen. ಲ್ಯೂಕೋಸೈಟ್ಸ್, ಡಿಫೆನ್ಸ್ ಮೆಕ್ಯಾನಿಸಮ್. ಗ್ರ್ಯಾನ್ಯುಲೋಸೈಟ್ಸಲ್ಲಿ ಯಾವ್ದು? ನ್ಯೂಟ್ರೋಫಿಲ್ಸ್, ಇಯೋಸಿನೋಫಿಲ್ಸ್, ಬೇಸೋಫಿಲ್ಸ್. ಇದೆರಡು ಅಲರ್ಜಿಕ್ ರಿಯಾಕ್ಷನ್ಸ್, ಆ್ಯಂಟಗನಿಸ್ಟಿಕ್. ಒಬ್ಬರು ಅಲರ್ಜಿಯನ್ನು ಇಂಡ್ಯೂಸ್ ಮಾಡ್ತಾರೆ, ಇನ್ನೊಬ್ಬರು ಸಬ್ಸೈಡ್ ಮಾಡ್ತಾರೆ. ನೆಕ್ಸ್ಟ್ ಬರುವಂಥದ್ದು ಎ ಗ್ರ್ಯಾನ್ಯುಲೋಸೈಟ್ಸ್. ಲಿಂಫೋಸೈಟ್ಸ್ ಅಂದರೆ ಬಿ ಮತ್ತು ಟಿ ಲಿಂಫೋಸೈಟ್ಸ್. ಮೋನೋಸೈಟ್ಸ್, ಇದ್ರ ಫಂಕ್ಷನ್ ಏನು? ಫಾಗೋಸೈಟೋಸಿಸ್. ಏನು ಫಂಕ್ಷನ್ ಮಕ್ಕಳಾದ್ರದ್ದು? ಫಾಗೋಸೈಟೋಸಿಸ್. ಈಸಿ. ಇದಿಷ್ಟು ಕಾಂಪೋಸಿಷನ್ ಆಫ್ ಬ್ಲಡ್. ನೆಕ್ಸ್ಟ್ ಬರುವಂಥದ್ದು ಬ್ಲಡ್ ಗ್ರೂಪ್ಸ್. ಸೊ ಬ್ಲಡ್ ಗ್ರೂಪ್ಸಲ್ಲಿ ಏನಾಗುತ್ತೆ?
ಒಂದು ಆರ್ ಬಿ ಸಿ ಮೇಲಿರುವಂಥ ಆ್ಯಂಟಿಜನ್ ಏನಿದೆ ದಟ್ ಡಿಸೈಡ್ಸ್ ದ ಬ್ಲಡ್ ಗ್ರೂಪ್. ದರ್ ಇಸ್ ಅ ಶುಗರ್ ಮಾಯಿಟಿ. ಸೊ ಅದು ಎ ಆ್ಯಂಟಿಜನ್ ಇದ್ದರೆ ಎ ಬ್ಲಡ್ ಗ್ರೂಪ್ ಆಗುತ್ತೆ, ಬಿ ಆ್ಯಂಟಿಜನ್ ಇದ್ದರೆ ಬಿ ಬ್ಲಡ್ ಗ್ರೂಪ್ ಆಗುತ್ತೆ, ಎ ಬಿ ಆ್ಯಂಟಿಜನ್ 2 ಇದ್ದರೆ ಎ ಬಿ ಬ್ಲಡ್ ಗ್ರೂಪ್ ಆಗುತ್ತೆ. ಯಾವುದೇ ಥರದ ಆ್ಯಂಟಿಜನ್ ಇಲ್ಲ ಅಂತಂದಾಗ ಏನಾಗುತ್ತೆ ಮಕ್ಕಳೇ, ಅದು ಓ ಬ್ಲಡ್ ಗ್ರೂಪ್ ಆಗುತ್ತೆ. ಸೊ ಇಲ್ಲಿ ಆ್ಯಂಟಿಜನ್ ಎ, ಆ್ಯಂಟಿಜನ್ ಬಿ, ಆ್ಯಂಟಿಜನ್ ಎ ಬಿ, ನೋ ಆ್ಯಂಟಿಜನ್. Antibody B, antibody A, no antibodies, antibodies AB. ಸೊ ಬಿಕಾಸ್ ಈ ಥರ ಆ್ಯಂಟಿಜನ್ಸ್ ಆ್ಯಂಟಿಬಾಡೀಸ್ ಪ್ರೆಸೆನ್ಸ್ ಇರೋದ್ರಿಂದ ಒಂದು ಯೂನಿವರ್ಸಲ್ ಡೋನರ್ ಆಗುತ್ತೆ, ಇನ್ನೊಂದು ಯೂನಿವರ್ಸಲ್ ರಿಸಿಪಿಯೆಂಟ್ ಆಗುತ್ತೆ. ಸೊ ಬಿಕಾಸ್ ಎ ಬಿ ಗ್ರೂಪಲ್ಲಿ ಯಾವುದೇ ಥರದ ಆ್ಯಂಟಿಬಾಡೀಸ್ ಇಲ್ಲ, ದಟ್ ಬಿಕಮ್ಸ್ ಯೂನಿವರ್ಸಲ್ ರೆಸಿಪಿಯೆಂಟ್. ಯೂನಿವರ್ಸಲ್ ರೆಸಿಪಿಯೆಂಟ್ ಯಾರು? ಎ ಬಿ ಬ್ಲಡ್ ಗ್ರೂಪ್ ಇರೋರು. ಓ ಬ್ಲಡ್ ಗ್ರೂಪ್ ಇರೋರು ಯೂನಿವರ್ಸಲ್ ಡೋನರ್ಸ್. ಹಾಗಾದರೆ ಈ ಓ ಪಾಸಿಟಿವ್, ಓ ನೆಗೆಟಿವ್ ಅಥವಾ ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್ ಅಂತಂದರೆ ಏನು? ದಟ್ ಈಸ್ ದಿ ಆರ್ ಎಚ್ ಫ್ಯಾಕ್ಟರ್. ಎಲ್ಲಿಂದ ಬಂದಿದ್ದು? ಇಟ್ ಈಸ್ ಫ್ರಮ್ ದ ಮಂಕಿ, ರೀಸಸ್, ಮಕಾಕ. ಸೊ ಇದರಿಂದ ಫಸ್ಟ್ ಐಸೋಲೇಟ್ ಮಾಡಿದ್ರಿಂದ ವಿ ಕಾಲ್ ಇಟ್ ಆರ್ ಎಚ್ ಫ್ಯಾಕ್ಟರ್. ಸೊ ಈ ಡಿ ಆ್ಯಂಟಿಜನ್ ಅಂತ ಕೂಡ ಕರೀತಾರೆ. ಅದನ್ನು ಏನಂತ ಕರೀತಾರೆ? ಡಿ ಆ್ಯಂಟಿಜನ್. ಸೊ ಇದು ಪ್ರೆಸೆಂಟ್ ಇದ್ದರೆ ಆರ್ ಎಚ್ ಪಾಸಿಟಿವ್, ಅದಿಲ್ಲ ಅಂದರೆ ಆರ್ ಎಚ್ ನೆಗೆಟಿವ್. ಓಕೆ, ಸೊ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂತಂದರೆ ಏನಾಗುತ್ತೆ? ಇಫ್ ದ ಮದರ್ ಇಸ್ ಆರ್ ಎಚ್ ನೆಗೆಟಿವ್, ಫಸ್ಟ್ ಬಾರ್ನ್ ಚೈಲ್ಡ್ ಇಸ್ ಆರ್ ಎಚ್ ಪಾಸಿಟಿವ್, ಏನೂ ಆಗಲ್ಲ. ಫಸ್ಟ್ ಮಗು ಆರ್ ಎಚ್ ಪಾಸಿಟಿವ್ ಇದ್ದರೆ ಏನೂ ಆಗಲ್ಲ. ಯಾಕೆ? ಇಲ್ಲಿ ಡಿ ಆ್ಯಂಟಿಜನ್ ಇದೆ, ಇಲ್ಲಿ ಡಿ ಆ್ಯಂಟಿಜನ್ ಇಲ್ಲ, ಯಾವುದೇ ಥರದ ಮಿಕ್ಸಿಂಗ್ ಆಫ್ ಬ್ಲಡ್ ಆಗೋದಿಲ್ಲ. ಆದರೆ ಡೆಲಿವರಿ ಟೈಮಲ್ಲಿ ಒಂದಷ್ಟು ಬ್ಲಡ್ ಮಿಕ್ಸ್ ಆಗುತ್ತೆ. ಪ್ಲಾಸೆಂಟಾ ಕಟ್ಟಾದಾಗ ಫೀಟಲ್ ಬ್ಲಡ್ ಒಂದು ಸ್ವಲ್ಪ ಮೆಟರ್ನಲ್ ಸಿಸ್ಟಮಿಗೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ? ಈ ಡಿ ಆ್ಯಂಟಿಜನ್ ಅಗೇನ್ಸ್ಟ್ ಡಿ ಆ್ಯಂಟಿಬಾಡೀಸ್ ಫಾರ್ಮ್ ಆಗುತ್ತೆ. ಸೊ ಆ್ಯಂಟಿಜನ್ ಆ್ಯಂಟಿಬಾಡಿ ಇಂಟ್ರಾಕ್ಟ್ ಆದರೆ ಏನಾಗುತ್ತೆ? ಕೋಗ್ಲೇಟ್ ಆಗುತ್ತೆ, ಕ್ಲಾಟಿಂಗ್ ಆಗುತ್ತೆ, ಅಲ್ಲಿ ಆ ಮಗುಗೆ ತುಂಬ ತೊಂದರೆ ಆಗುತ್ತೆ. ಅದೇ ಸೆಕೆಂಡ್ ಬೇಬಿ ಕೂಡ ಆರ್ ಎಚ್ ಪಾಸಿಟಿವ್ ಇದ್ದರೆ ಮದರ್ಸ್ ಬಾಡಿ ಅಂದರೆ ತಾಯಿಯ ಬಾಡಿಯಲ್ಲಿ ಆಲ್ರೆಡಿ ಡಿ ಆ್ಯಂಟಿಬಾಡೀಸ್ ಇದೆ, ಅಂದರೆ ಇದ್ರ ಅಗೇನ್ಸ್ಟು ವೆಪನ್ಸ್ ಆಲ್ರೆಡಿ ಇದೆ. ಇಲ್ಲಿ ಪ್ರಿಪೇರ್ ಆಗಿರಲಿಲ್ಲ, ಇಲ್ಲಿ ಪ್ರಿಪೇರ್ ಆಗಿದ್ದಾರೆ. ಸೊ ವಾಟ್ ಹ್ಯಾಪನ್ಸ್? ಬ್ಲಡ್ ಮಿಕ್ಸ್ ಆಗಲ್ಲ, ಆದರೆ ಆ್ಯಂಟಿಬಾಡೀಸ್ ಹೋಗುತ್ತೆ ಪ್ಲಾಸೆಂಟಾ ಮೂಲಕ. ಆ್ಯಂಟಿಬಾಡೀಸ್ ಪ್ಲಾಸೆಂಟಾ ಮೂಲಕ ಪಾಸ್ ಆಗ್ಬೋದು. ಸೊ ಅದು ಹೋಗಿ ಅಲ್ಲಿ ಕ್ಲಾಟಿಂಗ್ ಆಗಿ ಆ ಮಗುವಲ್ಲಿ ಸಿವಿಯರ್ ಜಾಂಡಿಸನ್ನು ನಾವು ನೋಡ್ತೀವಿ. ಆ ಸಿಚುವೇಷನನ್ನು ನಾವು ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂತ ಕರಿತೀವಿ. ಆದರೆ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಈಗ ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ. ಏನದು ಟ್ರೀಟ್ಮೆಂಟ್? ಏನು ಅಂದರೆ, ಈ ಫಸ್ಟ್ ಬೇಬಿ ಡೆಲಿವರ್ ಆಗಿದ ತಕ್ಷಣ ವಿತಿನ್ 48 hours ರೋಗ್ಯಾಮ್ ಅನ್ನೋ ಒಂದು ಇಂಜೆಕ್ಷನನ್ನು ಕೊಡೋದು. ಸೊ ಈ ರೋಗ್ಯಾಮ್ ಇಂಜೆಕ್ಷನಲ್ಲಿ ಆಲ್ರೆಡಿ ಆರ್ಟಿಫಿಷಿಯಲ್ ಡಿ ಆ್ಯಂಟಿಬಾಡೀಸ್ ಇರುತ್ತೆ. ಸೊ ಯಾವುದೇ ಡಿ ಆ್ಯಂಟಿಜನ್ಸ್ ಮೆಟರ್ನಲ್ ಸಿಸ್ಟಮ್ಗೆ ಹೋಗಿದ ತಕ್ಷಣ ಅದು ಅಲ್ಲೇ ಅದನ್ನು ಡೆಸ್ಟ್ರಾಯ್ ಮಾಡಿಬಿಡುತ್ತೆ. ಸೊ ಮೆಟರ್ನಲ್ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ ಫಾರ್ಮ್ ಆಗಲ್ಲ. ಸೊ ಸೆಕೆಂಡ್ ಚೈಲ್ಡ್ ಕೂಡ ಈಸ್ ಸೇಫ್. ಆದರೆ ಈ ಅಡ್ಮಿನಿಸ್ಟ್ರೇಷನ್ ಎಷ್ಟು ಬೇಗ ಆಗಬೇಕು? ವಿತಿನ್ 48 hours. ಡೆಲಿವರಿ ಆಗಿದ್ದು 48 hours ಒಳಗಡೆ ಇಟ್ ಶುಡ್ ಬಿ ಇಂಜೆಕ್ಟೆಡ್. ಸೊ ದಟ್ ಯಾಕೆ? ಆ ಬಾಡಿಯಲ್ಲಿ ಆ ಆ್ಯಂಟಿಬಾಡಿ ಸಿಂಥಸೈಸ್ ಆಗಬಾರ್ದು. ಸೊ ಇದು ಬ್ಲಡ್ ಗ್ರೂಪ್ ಮತ್ತು ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್. ನೆಕ್ಸ್ಟ್ ಬರುವಂಥದ್ದು ಸರ್ಕ್ಯುಲೇಟರಿ ಪಾತ್ವೇ. ಸೊ ಫಸ್ಟ್ ಒನ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್. ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಆರ್ಥ್ರೋಪಾಡ್ಸ್ ಮೊಲಸ್ಕ್ಸಲ್ಲಿ ಸೈನಸಸ್ ಅಂತ ಕರಿತೀವಿ. ಅಂದರೆ ಒಂದು ಕ್ಯಾವಿಟಿ ಇರುತ್ತೆ, ಕ್ಯಾವಿಟಿನಲ್ಲಿ ಡೈರೆಕ್ಟಾಗಿ ಬ್ಲಡ್ ಫ್ಲೋ ಆಗ್ತಿರುತ್ತೆ, ಆರ್ಗನ್ಸ್ ಎಲ್ಲ ಬ್ಲಡ್ ಒಳಗಡೆನೇ ಇರುತ್ತೆ, ಡೈರೆಕ್ಟ್ಲಿ ಇಟ್ ಇಸ್ ಬೇತ್ ಇನ್ ದ ಬ್ಲಡ್. ಅದೇ ಕ್ಲೋಸ್ ಸರ್ಕ್ಯುಲೇಷನಲ್ಲಿ ವೆಸಲ್ಸ್ ಇರುತ್ತೆ. ಅಂದರೆ ಇಲ್ಲಿ ಪೈಪ್ಲೈನ್ ಮುಖಾಂತರ, ಅಂದರೆ ದರ್ ಇಸ್ ಅ ಸ್ಪೆಸಿಫಿಕ್ ಪೈಪ್ಲೈನ್, ದರ್ ಇಸ್ ನೋ ಪೈಪ್ಲೈನ್, ಡೈರೆಕ್ಟ್. ಓಕೆ, ಸೊ ಇಲ್ಲಿ ಪೈಪ್ಲೈನ್ಸ್ನ ಮೂಲಕ ಬ್ಲಡ್ ಸಪ್ಲೈ ಆಗ್ತಿರುತ್ತೆ. ಸೊ ಹಾಗಾಗಿ ಇಟ್ ಇಸ್ ಕಾಲ್ಡ್ ಕ್ಲೋಸ್ ಸರ್ಕ್ಯುಲೇಷನ್. ಎಲ್ಲಿ ನೋಡ್ತೀವಿ? ಅನಲಿಡ್ಸ್ ಮತ್ತು ಕಾರ್ಡೇಟ್ಸ್ನಲ್ಲಿ ನೋಡ್ತೀವಿ. ಸೊ ನಾವು ಆ್ಯನಿಮಲ್ ಕಿಂಗ್ಡಮ್ ಚಾಪ್ಟರಲ್ಲಿ ಎವಲ್ಯೂಷನ್ ನೋಡ್ತಾ ಹೋದಾಗ ಅನಲಿಡ್ಸಿಂದ ವಿ ಸಿ ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಇಲ್ಲಿ ಯಾವುದಿದೆ? ಆರ್ಟರೀಸ್, ವೇನ್ಸ್ ಮತ್ತು ಕ್ಯಾಪಿಲರೀಸ್. ಎವಲ್ಯೂಷನ್ ಆಫ್ ಹಾರ್ಟ್. ಸೊ ಫಿಶಸಲ್ಲಿ ಟೂ ಚೇಂಬರ್ಡ್ ಹಾರ್ಟ್. ಫ್ಯಾಕ್ಸ್ ನೆನ್ಪಿಟ್ಕೊಳ್ಳಿ. ಫಿಶಸ್ ಟೂ ಚೇಂಬರ್ಡ್ ಹಾರ್ಟ್, ಸಿಂಗಲ್ ಸರ್ಕ್ಯುಲೇಷನ್. ಓಕೆ, ಸಿಂಗಲ್ ಸರ್ಕ್ಯುಲೇಷನ್ ಅಂದರೆ ಏನು? ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಬಾಡಿ ಟಿಶ್ಯೂಸ್, deoxygenated blood goes to the heart. Okay, from the heart it goes to the gills. Gills alli oxygenate agutte. Gills alli oxygenate agi it comes back to the tissues. So illi onde sala adu heart ige hoguvanthaddu. So it is single circulation. Next one bandu amphibians/reptiles. Okay, illenaytu 3 chambered heart. So deoxygenated blood
from the tissues, okay, enters the heart. Okay. Oxygenated blood also enters the heart from the lungs. From here, the heart sends the oxygenated blood to the body tissues. What happens to the deoxygenated blood? Deoxygenated blood enters into the lungs. Okay. So, the blood flows into the heart twice. So, it is incomplete double circulation. Yake? So, ಇಲ್ಲೇನಾಗ್ತಿದೆ, ಇಲ್ಲಿ ಒಂದೇ ವೆಂಟ್ರಿಕಲ್ ಇದೆ, ಎರಡು ಆರಿಕಲ್, ಒಂದೇ ವೆಂಟ್ರಿಕಲ್. ಸೊ ಈ ವೆಂಟ್ರಿಕಲ್ನಲ್ಲಿ ಪಾರ್ಷಿಯಲ್ ಮಿಕ್ಸಿಂಗ್ ಆಫ್ ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿಜನೇಟೆಡ್ ಬೆಡ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಇನ್ಕಂಪ್ಲೀಟ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಅದೇ ಹ್ಯೂಮನ್ಸಲ್ಲಿ ಹೇಗಾಗುತ್ತೆ, ಹ್ಯೂಮನ್ಸಲ್ಲಿ ಇಲ್ಲೇ ಡಬಲ್ ಸರ್ಕ್ಯುಲೇಷನ್ ಮುಗಿಸ್ಬಿಡೋಣ. ಹ್ಯೂಮನ್ಸಲ್ಲಿ ಏನಾಗುತ್ತೆ, ಇಟ್ಸ್ ಅ 4 ಚೇಂಬರ್ಡ್ ಹಾರ್ಟ್. ಸೊ ಈಗ ಇಲ್ಲಿ ಬಾಡಿ ಟಿಶ್ಯೂಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಫ್ರಮ್ ದ ಬಾಡಿ ಟಿಶ್ಯೂಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ಎಲ್ಲಿಗೆ ಬರುತ್ತೆ? ಹಾರ್ಟಿಗೆ ಬರುತ್ತೆ. ಹಾರ್ಟಲ್ಲಿ ಸ್ಪೆಸಿಫಿಕಲಿ ರೈಟ್ ಆರಿಕಲ್ಲಿಗೆ ಬರುತ್ತೆ. ಇಟ್ ಎಂಟರ್ಸ್ ಇಂಟು ರೈಟ್ ಆರಿಕಲ್. ದ ಡಿಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ಸ್ ಇಂಟು ರೈಟ್ ಆರಿಕಲ್. ಯಾರು ಕರ್ಕೊಂಡು ಬರ್ತಾ ಇದ್ದಾರೆ ಅದನ್ನು? ವೆನಾ ಕಾವಾ, ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ವೆನಾ ಕಾವಾ ಫ್ರಮ್ ದ ಬಾಡಿ ಟಿಶ್ಯೂಸ್. ಸೊ ಇದು ವೆಂಟ್ರಿಕಲ್ಸಿಂದ ಎಲ್ಲಿಗೆ ಹೋಗುತ್ತೆ? ಇಟ್ ಗೋಸ್ ಟು ದ ಲಂಗ್ಸ್. ಓಕೆ, ಸೊ ಲಂಗ್ಸಲ್ಲಿ ಅದು ಆಕ್ಸಿಜನೇಟ್ ಆಗಿ ವೇರ್ ಡಸ್ ಇಟ್ ಗೋ? ಇಂಟು ದ ಲೆಫ್ಟ್ ಆರಿಕಲ್. ಫ್ರಮ್ ಲೆಫ್ಟ್ ಆರಿಕಲ್ ಇಟ್ ಎಂಟರ್ಸ್ ಇಂಟು ಲೆಫ್ಟ್ ವೆಂಟ್ರಿಕಲ್. ಸೊ ಇಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ಸ್ ಇಂಟು ದ ಲೆಫ್ಟ್ ವೆಂಟ್ರಿಕಲ್. ಅಲ್ಲಿಂದ ದಿಸ್ ಬ್ಲಡ್ ಇಸ್ ಟ್ರಾನ್ಸ್ಪೋರ್ಟೆಡ್ ಟು ದ ಬಾಡಿ ಟಿಶ್ಯೂಸ್. ಸೊ ಅದೇ RBC 2 ಸಲ ಬ್ಲಡ್ ಒಳಗಡೆ ಹಾರ್ಟ್ ಒಳಗಡೆ ಬರುತ್ತೆ. ಸೊ ಇಲ್ಲಿ ವೆನಾ ಕಾವಾ, ಇಲ್ಲಿ ಪಲ್ಮನರಿ, ದಿಸ್ ಇಸ್ ಪಲ್ಮನರಿ ಆರ್ಟರಿ ಅವೇ ಫ್ರಮ್ ದ ಹಾರ್ಟ್. ಇಲ್ಲಿ ಪಲ್ಮನರಿ ವೇನ್ ಟುವರ್ಡ್ಸ್ ದ ಹಾರ್ಟ್. ಓಕೆ, ಸೊ ಲೆಟ್ us take that again. Okay, let us take the whole thing again with the heart. ಸೊ ಇಲ್ಲಿ ಹಾರ್ಟ್ ತೊಗೊಂಡ್ರೆ ಸ್ಟ್ರಕ್ಚರ್ ಆಫ್ ದ ಹಾರ್ಟ್ ಆಲ್ಸೋ ವಿಲ್ ಕವರ್ ಹಿಯರ್ ಓನ್ಲಿ. ಸೊ ಇಲ್ಲಿ ಏನಾಯಿತು? ರೈಟ್ ಆರಿಕಲ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಆರಿಕಲ್, ಲೆಫ್ಟ್ ವೆಂಟ್ರಿಕಲ್. ಓಕೆ, ಸೊ ಇಲ್ಲಿ ಟ್ರೈಕಸ್ಪಿಡ್ ವ್ಯಾಲ್ವ್ ಇರುತ್ತೆ, ಕರೆಕ್ಟ್. ಇಲ್ಲಿ ಬೈಕಸ್ಪಿಡ್ ವ್ಯಾಲ್ವ್ ಇರುತ್ತೆ. ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ವಾಟ್ ಎಂಟರ್ಸ್, ವಾಟ್ ಎಕ್ಸಿಟ್ಸ್. ಓಕೆ, ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಡಬಲ್ ಸರ್ಕ್ಯುಲೇಷನ್. ಮತ್ತೆ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಓಕೆ, ಸೊ ಫಸ್ಟು ಡಿಆಕ್ಸಿಜನೇಟೆಡ್ ಬ್ಲಡ್ ಇಲ್ಲಿ ಲಂಗ್ಸ್ ಇದೆ. ಓಕೆ, ಇಲ್ಲಿ ಬಾಡಿ ಟಿಶ್ಯೂಸ್. ಓಕೆ, ಸೊ ಇಲ್ಲಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ಸ್ ಇಂಟು ರೈಟ್ ಆರಿಕಲ್. ಯಾರು ಕರ್ಕೊಂಡು ಬರ್ತಾ ಇದ್ದಾರೆ ಅದನ್ನು? ಇಟ್ ಈಸ್ ದ superior and inferior vena cava. ಓಕೆ, ವೆನಾ ಕಾವಾ ಅಂತ ಬರ್ತಿರ್ತೀವಿ. ಓಕೆ, ಸೊ ಇದು ಇಲ್ಲಿಂದ ಇಲ್ಲೇ ರೈಟ್ ವೆಂಟ್ರಿಕಲ್ಗೆ ಬರುತ್ತೆ. ರೈಟ್ ವೆಂಟ್ರಿಕಲ್ಲಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಇಸ್ ಪಂಪ್ ಟು ದ ಲಂಗ್ಸ್. ಯಾರು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ? ಇಟ್ ಈಸ್ ದ ಪಲ್ಮನರಿ, ಇಟ್ ಈಸ್ ಅವೇ ಫ್ರಮ್ ದ ಹಾರ್ಟ್, ಸೊ artery. Okay, vena cava, pulmonary artery. Then towards the heart again. From the lungs, illenagtide? From the lungs, allenagtide? Oxygenation ಆಗ್ತಾ ಇದೆ. ಸೊ ಆಕ್ಸಿಜನೇಷನ್ ಆಗಿ ಅದು ಲೆಫ್ಟ್ ಆರಿಕಲ್ಗೆ ಬರುತ್ತೆ. ಸೊ ಯಾರು ಕರ್ಕೊಂಡು ಬರ್ತಾ ಇದ್ದಾರೆ? ಇಟ್ ಈಸ್ ಪಲ್ಮನರಿ ವೇನ್, ಬಿಕಾಸ್ ಇಟ್ ಈಸ್ ಟುವರ್ಡ್ಸ್. ಓಕೆ, ಸೊ ಇಲ್ಲಿಂದ ಆಕ್ಸಿಜನೇಟೆಡ್ ಬ್ಲಡ್ ಗೋಸ್ ಟು ಬಾಡಿ ಟಿಶ್ಯೂಸ್ ವಿಚ್ ಇಸ್ ಅಯೋಟಾ. ದೀಸ್ ಟು ಆರ್ ಆರ್ಟ್ರೀಸ್ ಅವೇ ಫ್ರಮ್ ದ ಹಾರ್ಟ್. ಇದು 2 ವೇನ್ಸ್
ಟುವರ್ಡ್ಸ್ ದ ಹಾರ್ಟ್, ಹಾರ್ಟಿನಿಂದ. ಓಕೆ, ಸೊ ಇದು 2 ಸಲ ಬರ್ತಿರೋದ್ರಿಂದ ಇಟ್ ಈಸ್ ಕಾಲ್ಡ್ ಡಬಲ್ ಸರ್ಕ್ಯುಲೇಷನ್. ಇನ್ನೊಂದು 2 ಸರ್ಕ್ಯುಲೇಟರಿ ಪಾತ್ವೇಸ್ ಇದೆ ಹ್ಯೂಮನ್ ಬೀಯಿಂಗ್ಸಲ್ಲಿ. ಏನದು? ಹೆಪ್ಯಾಟಿಕ್ ಪೋರ್ಟಲ್ ಸಿಸ್ಟಮ್. ಸೊ ಈ ಡಿಆಕ್ಸಿಜಿನೇಟೆಡ್ ಬ್ಲಡ್ಡಲ್ಲಿ ಟಾಕ್ಸಿನ್ಸ್ ಇದ್ದರೆ ಅದನ್ನು ಡಿಟಾಕ್ಸಿಫೈ ಮಾಡೋಕ್ಕೆ ದೋಸ್ ಗೋ ಟು ದ ಲಿವರ್, ಮತ್ತು ಲಿವರಿಂದ ಪುನಃ ಹಾರ್ಟಿಗೆ ಅದು ತೊಗೊಂಡು ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ದ ಹೆಪ್ಯಾಟಿಕ್ ಪೋರ್ಟಲ್ ಸಿಸ್ಟಮ್. ಕೊರಾನರಿ ಪೋರ್ಟಲ್ ಸಿಸ್ಟಮ್ ಅಥವಾ ಕೊರಾನರಿ ಸರ್ಕ್ಯುಲೇಷನ್ ಅಂತಂದರೆ ಹಾರ್ಟಿಗೆ ಬೇಕಾಗಿರುವಂತಹ ಬ್ಲಡ್ ಸಪ್ಲೈ ಏನಿದೆ ಅದು ಕೊರಾನರಿ ಆರ್ಟರಿ ಕೊಡುವಂಥದ್ದು. ಹಾರ್ಟ್ ಮಸಲ್ಸ್ಗೆ ಆಕ್ಸಿಜನೇಟೆಡ್ ಬ್ಲಡ್ ಯಾರು ಕೊಡ್ತಾರೆ? ಕೊರಾನರಿ ಆರ್ಟರಿ. ಸೊ ಅದನ್ನು ನಾವೇನಂತ ಕರಿತೀವಿ? ಕೊರಾನರಿ ಸರ್ಕ್ಯುಲೇಷನ್. ನೆಕ್ಸ್ಟ್ ಬರುವಂಥದ್ದು ಈ ಡಬಲ್ ಸರ್ಕ್ಯುಲೇಷನಲ್ಲಿ ಈ ಪಾರ್ಟ್ ಏನಿದೆ, ಲಂಗ್ಸಿಗೆ ಹೋಗೋದು, ಲಂಗ್ಸಿಂದ ಬರೋ ಅಂಥದ್ದು. ಓಕೆ, ದಿಸ್ ಪಾರ್ಟ್ ಅದನ್ನು ನಾವೇನಂತ ಕರಿತೀವಿ? ಪಲ್ಮನರಿ ಸರ್ಕ್ಯುಲೇಷನ್. ಅಂದರೆ ಫ್ರಮ್ ಪಲ್ಮನರಿ ಸರ್ಕ್ಯುಲೇಷನ್ ಫ್ರಮ್ ವೇರ್ ಡಸ್ ಇಟ್ ಗೋ? ಫ್ರಮ್ ರೈಟ್ ವೆಂಟ್ರಿಕಲ್ ಟು ಲಂಗ್ಸ್ ಟು ಲೆಫ್ಟ್ ಆರಿಕಲ್. ಇದು ಪಲ್ಮನರಿ ಸರ್ಕ್ಯುಲೇಷನ್. ನೆಕ್ಸ್ಟ್ ಬರುವಂಥದ್ದು ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸೊ ಸಿಸ್ಟಮಿಕ್ ಸರ್ಕ್ಯುಲೇಷನಲ್ಲಿ ಏನಾಗುತ್ತೆ? ಇಟ್ ಈಸ್ ಫ್ರಮ್ ಲೆಫ್ಟ್ ವೆಂಟ್ರಿಕಲ್ ಟು ಬಾಡಿ ಟಿಶ್ಯೂಸ್ ಟು ರೈಟ್ ಆರಿಕಲ್. ಇದು ಸಿಸ್ಟಮಿಕ್ ಸರ್ಕ್ಯುಲೇಷನ್. ಜಸ್ಟ್ ಇನ್ ಕೇಸ್ ಇದು ಕಾಣಿಸ್ತಾ ಇಲ್ಲ ಅಂತಂದರೆ ದಿಸ್ ಇಸ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಪಲ್ಮನರಿ ಅಂತಂದರೆ ರೈಟ್ ವೆಂಟ್ರಿಕಲ್ ಟು ಲಂಗ್ಸ್ ಟು ಲೆಫ್ಟ್ ಆರಿಕಲ್. ಇದು ಪಲ್ಮನರಿ ಸರ್ಕ್ಯುಲೇಷನ್. ಇದಿಷ್ಟು ಅರ್ಥ ಆಗಿದ್ರೆ ಡಬಲ್ ಸರ್ಕ್ಯುಲೇಷನ್ ಡನ್. ಡನ್. ಓಕೆ, ನೆಕ್ಸ್ಟ್ ಬರುವಂಥದ್ದು ಹಾರ್ಟ್ನ ಸ್ಟ್ರಕ್ಚರ್ ಆಫ್ ದ ಹಾರ್ಟ್. ವೆರಿ ಸಿಂಪಲ್ ಇದೆ, ತಗೊಳ್ಳೋಣ. ಸೊ ಹಾರ್ಟ್ನಲ್ಲಿ ಫಸ್ಟ್ ಏನು? ಇಟ್ಸ್ ಅ ಮಸ್ಕ್ಯುಲರ್ ಸ್ಟ್ರಕ್ಚರ್. ಇಟ್ ಈಸ್ ಮಯೋಜೆನಿಕ್, ಅಂದರೆ ಅದನ್ನು ಅದೇ ಆಕ್ಟಿವೇಟ್ ಮಾಡ್ಕೊಳ್ಳುತ್ತೆ, ಆಟೋ ಎಕ್ಸೈಟ್ ಆಗುತ್ತೆ. ಮತ್ತು ಇಟ್ ಈಸ್ ಮೀಸೋಡರ್ಮಲ್ ಇನ್ ಒರಿಜಿನ್, ಅಂದರೆ ಮೀಸೋಡರ್ಮಿಂದ ಬಂದಿರುವಂಥದ್ದು. ಸೊ ಇಟ್ ಈಸ್ ಮೀಸೋಡರ್ಮಲ್ ಇನ್ ಒರಿಜಿನ್. ಅದರಲ್ಲಿ 2 ಆರಿಕಲ್ಸ್, 2 ವೆಂಟ್ರಿಕಲ್ಸ್. ಯಾವ್ದು? ಇದು ಒಂದು ಆರಿಕಲ್, ಇದು ಒಂದು ಆರಿಕಲ್, ಇದು ಒಂದು ವೆಂಟ್ರಿಕಲ್, ಇದು ಒಂದು ವೆಂಟ್ರಿಕಲ್. ಸೊ ಆರಿಕಲ್ಸ್ ಚಿಕ್ಕದಿರುತ್ತೆ, ವೆಂಟ್ರಿಕಲ್ ಸ್ವಲ್ಪ ದೊಡ್ಡದಿರುತ್ತೆ. ಸೊ ದಿಸ್ ಇಸ್ ರೈಟ್ ಆರಿಕಲ್, ರೈಟ್ ವೆಂಟ್ರಿಕಲ್. ಇದು ಲೆಫ್ಟ್ ಆರಿಕಲ್, ಇದು ಲೆಫ್ಟ್ ವೆಂಟ್ರಿಕಲ್. ಓಕೆ, ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ RDT. ರೈಟ್ ಆರಿಕಲ್ಗೆ ಯಾವಾಗಲೂ ಡಿಆಕ್ಸಿಜನೇಟೆಡ್ ಬ್ಲಡ್ಡೇ ಬರುತ್ತೆ. ರೈಟ್ ಆರಿಕಲ್ ಮತ್ತು ರೈಟ್ ವೆಂಟ್ರಿಕಲ್ನ ಮಧ್ಯೆ ಟ್ರೈಕಸ್ಪಿಡ್ ವ್ಯಾಲ್ವ್ ಇರುತ್ತೆ. ಓಕೆ, ಸೊ ರೈಟ್ ಆರಿಕಲ್ ಡಿಆಕ್ಸಿಜನೇಟೆಡ್ ಬ್ಲಡ್, ಡಿಆಕ್ಸಿ ಬ್ಲಡ್ ಅಂದರೆ ಅದೇನೆ, ಟಿ ಅಂದರೆ ಟ್ರೈಕಸ್ಪಿಡ್ ವ್ಯಾಲ್ವ್. ಕ್ಲಿಯರ್? ಸೊ ಹಾಗಾದರೆ ಇದ್ರ ಮಧ್ಯೆ ಆರಿಕಲ್ಸ್ ಮತ್ತು ವೆಂಟ್ರಿಕಲ್ಸ್ನ ಮಧ್ಯೆ ಇರುವಂಥದ್ದು ಏಟ್ರಿಯೋ ವೆಂಟ್ರಿಕ್ಯುಲರ್ ಸೆಪ್ಟಮ್. ಇದು ಒಂದು ಸೆಪ್ಟಮ್, ಇದು ಒಂದು ಸೆಪ್ಟಮ್. ಅದೇ ಇದು ಆರಿಕಲ್ಸ್ ಮಧ್ಯೆ ಇರುವಂಥದ್ದು ಅದನ್ನು ಆರಿಕ್ಯುಲರ್ ಸೆಪ್ಟಮ್ ಅಂತ ಕರಿತೀವಿ. ಇದು ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್, ಅದು ಇಂಟರ್ ಆರಿಕ್ಯುಲರ್ ಸೆಪ್ಟಮ್. ನೆಕ್ಸ್ಟ್ ಇಲ್ಲಿ ನೀವು ಗಮನಿಸಿದ್ರೆ ಲೆಫ್ಟ್ ವೆಂಟ್ರಿಕಲಿಂದ ಆಕ್ಸಿಜನೇಟೆಡ್ ಓಕೆ, ಐ ಗೋ ರಾಂಗ್ ಆಲ್ವೇಸ್ with right and left. Okay, so we'll interchange. Okay, so ಯಾವಾಗಲೂ ನೆನ್ಪಿಟ್ಕೊಳ್ಳಿ, deoxygenated blood goes to the pulmonary artery. This is pulmonary artery. ಸೊ ಇದು ಯಾವುದಾಗಿರಬೇಕು? ಇದು ರೈಟ್ ವೆಂಟ್ರಿಕಲ್ ಆಗಿರಬೇಕು, ಇದು ರೈಟ್ ಆರಿಕಲ್ ಆಗಿರಬೇಕು. ಸೊ ಇಲ್ಲಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಬರ್ತದೆ, ಬ್ಲೂ ಅಲ್ಲಿ ಇರುವಂಥದ್ದು. ಇದು ಯಾವುದಿದು? ವೆನಕಾವ. ಅದೇ ಇವರು ಅಯೋಟ, ಇವರಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ಡೇ ಇರೋದು, ಸೊ ರೆಡ್ಡಲ್ಲಿ. ಸೊ ಇಲ್ಲಿಂದ ಹೋಗ್ತಾ ಇದೆ, ಸೊ ಲೆಫ್ಟ್ ವೆಂಟ್ರಿಕಲ್, ಲೆಫ್ಟ್ ಆರಿಕಲ್. ಸೊ ಫ್ರಮ್ ಹಿಯರ್ ಪಲ್ಮನರಿ ವೇನ್, ಆಕ್ಸಿಜನೇಟೆಡ್ ಬ್ಲಡ್ ಬರ್ತಾ ಇದೆ. ಸೊ ಇದೆರಡು, ಈ ವ್ಯಾಲ್ವ್ ಏನು? ದಿಸ್ ಇಸ್ ಟ್ರೈಕಸ್ಪಿಡ್, ಇದು ಬೈಕಸ್ಪಿಡ್. ದಿಸ್ ಇಸ್ ಬೈಕಸ್ಪಿಡ್. ಹಾಗಾದರೆ ಇವರಿಬ್ರು ಯಾರು? ಇವರಿಬ್ರು ಬಂದು ನಮ್ಮ ಸೆಮಿಲೂನಾರ್ ವ್ಯಾಲ್ವ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ಸೆಮಿಲೂನಾರ್ ವ್ಯಾಲ್ವ್ಸ್. ಇದು ಆ ಆರ್ಟ್ರೀಸ್ನ
ಜಂಕ್ಷನ್ ವೆಂಟ್ರಿಕಲ್ಸ್ ಮತ್ತು ಆರ್ಟ್ರೀಸ್ನ ಜಂಕ್ಷನನ್ನು ಗಾರ್ಡ್ ಮಾಡ್ತಿರುವಂಥ ವ್ಯಾಲ್ವ್ಸ್. ಓಕೆ, ತುಂಬ ಇಂಪಾರ್ಟೆಂಟ್. ಸೊ ಮತ್ತೊಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಹಾರ್ಟಲ್ಲಿ ನೀವು ಕಲಿಬೇಕಾಗಿರೋದು ರೈಟ್ ಏಟ್ರಿಯಮ್ನ ರೈಟ್ ಅಪ್ಪರ್ ಕಾರ್ನರ್ ಮತ್ತು ಲೆಫ್ಟ್ ಲೋವರ್ ಕಾರ್ನರ್. ದಿಸ್ ಇಸ್ ಸ್ಯಾನ್, ಸೈನೋ ಏಟ್ರಿಯಲ್ ನೋಡ್, ಏವಿಯನ್ ಏಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್. ಸೊ ಇದೇನು ಮಾಡುತ್ತೆ, ದಿಸ್ ಇಸ್ ದ ಒನ್, ಇದೇ ನೋಡಲ್ ಟಿಶ್ಯೂ. ನೋಡಲ್ ಟಿಶ್ಯೂಸ್ ಅದಕ್ಕೊಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, ಏನದು, ಇಟ್ ಕ್ಯಾನ್ ಗೆಟ್ ಆಟೋ ಎಕ್ಸೈಟೆಡ್. ಸೊ ಅದು ಎಕ್ಸೈಟ್ ಆದಾಗ ಅದು ಒಂದು ಇಂಪಲ್ಸನ್ನು ಕ್ರಿಯೇಟ್ ಮಾಡಿದಾಗ ದಟ್ ಗೋಸ್ ಟು ಏವಿಯನ್, ಅಂದರೆ ಏಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್. ಅದು ಏಟ್ರಿಯೋ ವೆಂಟ್ರಿಕ್ಯುಲರ್ ಸೆಪ್ಟಮ್ ಹತ್ರ ಇರೋದ್ರಿಂದ ಇಟ್ ಇಸ್ ಕಾಲ್ಡ್ ಏಟ್ರೋ ವೆಂಟ್ರಿಕ್ಯುಲರ್ ನೋಡ್. ಸೊ ಅಲ್ಲಿಂದ ಬಂಡಲ್ ಆಫ್ ಹಿಸ್ ಬರುತ್ತೆ. ಸೊ ನೋಡ್ಸ್ ಇದ್ದಾವೆ, ನೋಡ್ಸಿಂದ ಫೈಬರ್ಸ್ ಬರುತ್ತೆ. ಆ ಫಸ್ಟ್ ಬಂಡಲ್ ಏನು ಬರುತ್ತೆ, ಇಟ್ ಇಸ್ ಕಾಲ್ಡ್ ಬಂಡಲ್ ಆಫ್ ಹಿಸ್. ಓಕೆ, ಇಟ್ ಇಸ್ ಕಾಲ್ಡ್ ಬಂಡಲ್ ಆಫ್ ಹಿಸ್. ಅಲ್ಲಿಂದ ಅದು ಹೀಗೆ ಸೆಪ್ರೇಟ್ ಆಗುತ್ತೆ. ಆ ಸೆಪ್ರೇಟ್ ಆಗೋದನ್ನು ನಾವೇನಂತ ಕರಿತೀವಿ, ಪರ್ಕಿಂಜೆ ಫೈಬರ್ಸ್. ಇಲ್ಲಿ ಬರಿತೀನಿ, ಸ್ಯಾನ್, ಸ್ಯಾನ್ ಟು ಏವಿಯನ್, ಏವಿಯನ್ನಿಂದ ಬಂಡಲ್ ಆಫ್ ಹಿಸ್. ಓಕೆ, ಬಂಡಲ್ ಆಫ್ ಹಿಸ್, ಅಲ್ಲಿಂದ ಪರ್ಕಿಂಜೆ ಫೈಬರ್. ಸೊ ಈ ಥರ ಆ ಆ್ಯಕ್ಷನ್ ಪೊಟೆನ್ಷಿಯಲ್ ಏನಿದೆ ಅದು ಸ್ಯಾನಲ್ಲಿ ಜನ್ರೇಟ್ ಆಗೋದು. ಈ ಥರ ಅದು ಆ ಆರಿಕಲ್ಸಿಂದ ವೆಂಟ್ರಿಕಲ್ಸ್ವರೆಗೂ ಮೂವ್ ಆಗುವಂಥದ್ದು. ಕ್ಲಿಯರ್? ಸೊ ಹಾಗಾದರೆ ಬಿಕಾಸ್ ಇಟ್ ಅಂದರೆ ಸ್ಯಾನಿಂದನೇ ಆ್ಯಕ್ಷನ್ ಪೊಟೆನ್ಷಿಯಲ್ಸ್ ಸ್ಟಾರ್ಟ್ ಆಗೋದ್ರಿಂದ ಸ್ಯಾನನ್ನು ನಾವೇನಂತ ಕರಿತೀವಿ, ಪೇಸ್ ಮೇಕರ್. ಪೇಸ್ ಮೇಕರ್ ಇನ್ ದ ಹಾರ್ಟ್. ಸೊ ದಟ್ ಈಸ್ ಸ್ಯಾನ್. ಸಿಂಪಲ್, ಈಸಿ. ಸೊ ಇದಿಷ್ಟು ಸ್ಟ್ರಕ್ಚರ್ ಆಫ್ ದ ಹಾರ್ಟ್. ಓಕೆ, ಆಲ್ಮೋಸ್ಟ್ ನಾವು ಹಾರ್ಟ್ ಬೀಟ್ ಬಗ್ಗೆ ಕೂಡ ಮಾತಾಡ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಪಾರ್ಟ್ ಏನೋ ಕ್ಲಿಯರ್ ಆಗಿದೆ. ಲೆಟ್ ಅಸ್ ಟಾಕ್ ಅಬೌಟ್ ಡಯಾಸ್ಟೋಲ್ ಮತ್ತು ಸಿಸ್ಟೋಲ್ ಅಥವಾ ಕಾರ್ಡಿಯಾಕ್ ಸೈಕಲ್. ಓಕೆ, ಸೊ ಇಲ್ಲಿ ತಗೊಂಡ್ರೆ ಲೆಟ್ ಅಸ್ ಟಾಕ್ ಅಬೌಟ್ ಕಾರ್ಡಿಯಾಕ್ ಸೈಕಲ್. ಓಕೆ, ಸೊ ಕಾರ್ಡಿಯಾಕ್ ಸೈಕಲಲ್ಲಿ 3 ಸ್ಟೇಜಸ್ ಇರುತ್ತೆ. ಏನದು, ಜಾಯಿಂಟ್ ಡಯಾಸ್ಟೋಲ್, ಜಾಯಿಂಟ್ ಡಯಾಸ್ಟೋಲ್. ಸೊ ಇಲ್ಲಿ ವೆಂಟ್ರಿಕಲ್ಸ್, ಆರಿಕಲ್ಸು ರಿಲ್ಯಾಕ್ಸ್ಡ್ ಆಗಿದೆ, ವೆಂಟ್ರಿಕಲ್ಸ್ ಕೂಡ ರಿಲ್ಯಾಕ್ಸ್ಡ್ ಆಗಿದೆ. ಸೊ ಇಲ್ಲಿ ಯಾವ್ದು ಓಪನ್ ಇದೆ, ದಿಸ್ ಸೆಮಿಲೂನಾರ್ ವ್ಯಾಲ್ವ್ಸ್ ಆರ್ ಕ್ಲೋಸ್ಡ್. ಓಕೆ, ಇಲ್ಲಿ ಓಪನ್ ಇರೋದು ಯಾವುದು, ಟ್ರೈಕಸ್ಪಿಡ್ ಮತ್ತು ಬೈಕಸ್ಪಿಡ್ ವ್ಯಾಲ್ವ್ಸ್. ಓಕೆ, ಸೊ ಹಿಯರ್ ಲೆಟ್ ಅಸ್ ರೈಟ್ ಇಟ್ ಡೌನ್. ಇಲ್ಲಿ ಸೆಮಿಲೂನಾರ್ ವ್ಯಾಲ್ವ್ಸ್ ಕ್ಲೋಸ್ಡ್. ಓಕೆ, ಟ್ರೈಕಸ್ಪಿಡ್, ಬೈಕಸ್ಪಿಡ್ ಓಪನ್. ಸೊ ಈ ರಿಲ್ಯಾಕ್ಸ್ ಸ್ಟೇಟಲ್ಲಿ ಆರಿಕಲ್ಸ್ನ ಒಳಗಡೆ ಬ್ಲಡ್ ಫ್ಲೋ ಆಯಿತು. ಸೊ ಆರಿಕಲ್ಸ್ ತುಂಬಿಕೊಂಡಿದ್ದ ತಕ್ಷಣ ಪ್ರೆಷರ್ ಜಾಸ್ತಿಯಾಗಿ ಇಟ್ ಎಂಟರ್ಸ್ ಇನ್ ಟು ದ ವೆಂಟ್ರಿಕಲ್ಸ್. ಸೊ ವೆಂಟ್ರಿಕಲ್ಸ್ ತುಂಬ್ತಿದ್ದಂಗೆ ವೆಂಟ್ರಿಕಲ್ಸಲ್ಲಿ ಪ್ರೆಷರ್ ಜಾಸ್ತಿ ಆದಾಗ, ಅಂದರೆ ಅಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಈ ಆರಿಕಲ್ಸ್ನಲ್ಲಿ ಮಧ್ಯೆ ಇರುವಂಥ ವ್ಯಾಲ್ವ್ಸ್ ಏನಿದೆ ದ್ಯಾಟ್ ವಿಲ್ ಕ್ಲೋಸ್. ಟ್ರೈ ಆರ್ ಬೈಕಸ್ಪಿಡ್ ವ್ಯಾಲ್ವ್, ಸಾರಿ ವೇಟ್. ಸೊ ಪ್ರೆಷರ್ ಜಾಸ್ತಿ ಆಗ್ತಿದ್ದಂಗೆ ಇಟ್ ಎಂಟರ್ಸ್ ಇನ್ ಟು ದ ವೆಂಟ್ರಿಕಲ್ಸ್. ಅಲ್ಲಿಂದ ವೆಂಟ್ರಿಕಲ್ಸ್ ಸಿಸ್ಟೋಲ್ ಆಗುತ್ತೆ. ಸೊ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆದಾಗ ಇದು ಎರಡು ಇನ್ನೂ ಓಪನ್ ಇರುತ್ತೆ. ಎಲ್ಲನೂ ಬ್ಲಡ್ಡು ವೆಂಟ್ರಿಕಲ್ ಒಳಗಡೆ ಬರುತ್ತೆ. 30% ಜಾಸ್ತಿ ಫ್ಲೋ ಆಗುತ್ತೆ. ಇಲ್ಲಿ ಆಲ್ರೆಡಿ ವೆಂಟ್ರಿಕಲ್ಗೆ ಏನು ಬರ್ತಿತ್ತು, ಇಲ್ಲಿ 30% ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಸೆಮಿಲೂನಾರ್ ವ್ಯಾಲ್ವ್ಸ್ ಸ್ಟಿಲ್ ಕ್ಲೋಸ್ಡ್. ಓಕೆ, ದಿಸ್ ಇಸ್ ವಾಟ್, ದಿಸ್ ಇಸ್ ಜಾಯಿಂಟ್ ಡಯಾಸ್ಟೋಲ್. ಜಾಯಿಂಟ್ ಡಯಾಸ್ಟೋಲ್. ಇದೇನಿದು, ಆರಿಕ್ಯುಲಾರ್ ಸಿಸ್ಟೋಲ್. ಅಂದರೆ ಆರಿಕಲ್ಸ್ ಮಾತ್ರ ಕಾಂಟ್ರಾಕ್ಟ್ ಆಗ್ತಿದೆ. ಸೊ ಆರಿಕ್ಯುಲರ್ ಸಿಸ್ಟೋಲ್ ಆದಾಗ ವೆಂಟ್ರಿಕ್ಯುಲರ್ ಡಯಾಸ್ಟೋಲ್ ಆಗೇ ಆಗುತ್ತೆ. ಸೊ ಇಲ್ಲಿ ಟ್ರೈ ಮತ್ತು ಬೈಕಸ್ಪಿಡ್ ವ್ಯಾಲ್ವ್ ಓಪನ್ ಇದೆ, ಸೆಮಿಲೂನಾರ್ ವ್ಯಾಲ್ವ್ ಕ್ಲೋಸ್ ಇದೆ. ನೆಕ್ಸ್ಟ್ ಈಗ ಬ್ಲಡ್ ಎಲ್ಲ ವೆಂಟ್ರಿಕಲ್ಸಿಗೆ ಬಂದಾಯ್ತು. ಸೊ ಬ್ಲಡ್ ಇಸ್ ಆಲ್ ಇನ್ ದ ವೆಂಟ್ರಿಕಲ್ಸ್. ವಾಪಸ್ ಹೋಗಬಾರ್ದು. ಸೊ ಇಲ್ಲೇನಾಗುತ್ತೆ, ಟ್ರೈ ಮತ್ತು ಬೈಕಸ್ಪಿಡ್ ವ್ಯಾಲ್ವ್ ಕ್ಲೋಸ್ ಆಗುತ್ತೆ. ದೇ ಗೆಟ್ ಕ್ಲೋಸ್ಡ್. ಇದು ನಮ್ಮ ಫಸ್ಟ್ ಹಾರ್ಟ್ ಸೌಂಡ್, ಲಬ್. ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದರೆ ಏನಾಗುತ್ತೆ, ಈ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆದಾಗ ಅದು ಆಚೆ, ವಾಟ್ ಇಸ್ ದಟ್, ಟುವರ್ಡ್ಸ್ ದ ಪಲ್ಮನರಿ ಆರ್ಟ್ರಿ ಆ್ಯಂಡ್ ಟುವರ್ಡ್ಸ್ ದಿ ಅಯೋಟ. ಪಲ್ಮನರಿ ಆರ್ಟ್ರಿ ಆ್ಯಂಡ್ ಟುವರ್ಡ್ಸ್ ದಿ ಅಯೋಟ ಅಂದರೆ ಬಾಡಿ ಟಿಶ್ಯೂಸ್ಗೆ ಅದು ಬ್ಲಡ್ ಕಳಿಸ್ಬೇಕು. ಸೊ ಅದು ಪಂಪ್ ಮಾಡುತ್ತೆ ಜೋರಾಗಿ. ಆ ಟೈಮ್ನಲ್ಲಿ ಸೆಮಿಲೂನಾರ್ ವ್ಯಾಲ್ವ್ಸ್ ಓಪನ್ ಇರುತ್ತೆ. ಸೆಮಿಲೂನಾರ್ ವ್ಯಾಲ್ವ್ಸ್ ಓಪನ್. ಸೊ ಆ ಬ್ಲಡ್ ಎಲ್ಲ ಡ್ರೈನ್ ಔಟ್ ಆದಮೇಲೆ
ಏನಾಗುತ್ತೆ, ವೆಂಟ್ರಿಕಲ್ಸ್ನಲ್ಲೂ ಪ್ರೆಷರ್ ಕಡಿಮೆ ಆಗಿಬಿಡುತ್ತೆ, ಯಾವುದೇ ಥರದ ಬ್ಲಡ್ ಇರೋದಿಲ್ಲ. ಅವಾಗ ಏನಾಗುತ್ತೆ, ಜಾಯಿಂಟ್ ಡಯಾಸ್ಟೋಲ್ ಆಗುತ್ತೆ, ಅಲ್ಲಿ ಸೆಮಿಲೂನಾರ್ ವಾಲ್ವ್ ಕ್ಲೋಸ್ ಆಗುತ್ತೆ. ದ್ಯಾಟ್ ಕ್ರಿಯೇಟ್ಸ್ ದ ಸೆಕೆಂಡ್ ಹಾರ್ಟ್ ಸೌಂಡ್, ಡಬ್. ಇಲ್ಲಿ ಲಬ್, ಅಲ್ಲಿ ಡಬ್. ಸೊ ಸೆಥೋಸ್ಕೋಪಲ್ಲಿ ನಾವೇನು ಕೇಳಿಸ್ಕೋತೀವಿ, ಲಬ್ ಡಬ್, ದೀಸ್ ಆರ್ ದ 2 ಹಾರ್ಟ್ ಸೌಂಡ್ಸ್. ಸೊ ಕಾರ್ಡಿಯಾಕ್ ಸೈಕಲ್ನಲ್ಲಿ ಜಾಯಿಂಟ್ ಡಯಾಸ್ಟೋಲ್, ಆರಿಕ್ಯುಲರ್ ಸಿಸ್ಟೋಲ್, ವೆಂಟ್ರಿಕ್ಯುಲರ್ ಸಿಸ್ಟೋಲ್. ಆರಿಕ್ಯುಲರ್ ಸಿಸ್ಟೋಲಲ್ಲಿ ಜಾಯಿಂಟ್ ಡಯಾಸ್ಟೋಲಲ್ಲಿ ಸೆಮಿಲೂನಾರ್ ವಾಲ್ವ್ಸ್ ಕ್ಲೋಸ್, ಟ್ರೈಕಾಸ್ಪಿಡ್ ಬೈಕಾಸ್ಪಿಡ್ ವಾಲ್ವ್ ಓಪನ್. ಆರಿಕ್ಯುಲರ್ ಸಿಸ್ಟೋಲ್, ಟ್ರೈಕಾಸ್ಪಿಡ್ ಬೈಕಾಸ್ಪಿಡ್ ವಾಲ್ವ್ ಓಪನ್, ಸೆಮಿಲೂನಾರ್ ವಾಲ್ವ್ಸ್ ಕ್ಲೋಸ್ಡ್. ವೆಂಟ್ರಿಕ್ಯುಲರ್ ಸಿಸ್ಟೋಲಲ್ಲಿ ಸೆಮಿಲೂನಾರ್ ವಾಲ್ವ್ಸ್ ಆರ್ ಓಪನ್, ಟ್ರೈಕಾಸ್ಪಿಡ್ ಮತ್ತು ಬೈಕಾಸ್ಪಿಡ್ ವಾಲ್ವ್ಸ್ ಆರ್ ಕ್ಲೋಸ್ಡ್. ಸಿಂಪಲ್. ಇದಿಷ್ಟು ನಮ್ಮ ಕಾರ್ಡಿಯಾಕ್ ಸೈಕಲ್. ವಾಟ್ ಈಸ್ ದ ಡ್ಯೂರೇಷನ್ ಆಫ್ ಕಾರ್ಡಿಯಾಕ್ ಸೈಕಲ್ ಅಂದರೆ ಎವ್ರಿ ಮಿನಿಟ್. ಓಕೆ, ಸೊ ಎವ್ರಿ ಮಿನಿಟ್ heart beats 72 times. Okay, so how about one beat? That is one cardiac cycle. That is 1.8 seconds. So idishtu 1.8 seconds ಅಲ್ಲಿ ಆಗುತ್ತೆ. And ಎಷ್ಟು ml of blood ಇಲ್ಲಿ ಮೂವ್ ಆಗ್ತಾ ಇದೆ from auricles to the ventricles ಅಂದರೆ it is 70 ml in each ventricle. So ಇದನ್ನು ನಾವೇನಂತ ಕರಿತೀವಿ, ಸ್ಟ್ರೋಕ್ ವಾಲ್ಯೂಮ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಬರೀ ಆಕ್ಸಿಜನೇಟೆಡ್ ಬ್ಲಡನ್ನು ಕನ್ಸಿಡರ್ ಮಾಡ್ತೀನಿ, ಅಂದರೆ ಲೆಫ್ಟ್ ವೆಂಟ್ರಿಕಲನ್ನು ಕನ್ಸಿಡರ್ ಮಾಡ್ತೀನಿ, ರೈಟ್ ವೆಂಟ್ರಿಕಲನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಾಗಿ ಕಾರ್ಡಿಯಾಕ್ ಔಟ್ಪುಟ್ಟನ್ನು ನಾನು ತೊಗೊಂಡ್ರೆ, ಕಾರ್ಡಿಯಾಕ್ ಔಟ್ಪುಟ್ ವಾಲ್ಯೂಮ್ ಆಫ್ ಬ್ಲಡ್ that is pumped out of the pumped out of the heart every minute is nothing but stroke volume into the number of beats. So 70 into 72, which is nothing but 5000 ml, which is nothing but 5 liters. So idu cardiac output na calculation ಮತ್ತೆ cardiac cycle. So ನಾವಿಲ್ಲಿ ಏನೇನು ಮುಗಿಸಿದ್ವಿ, ಡಬಲ್ ಸರ್ಕ್ಯುಲೇಷನ್, cardiac cycle, structure of the heart, what are the different types of blood vessels, composition of blood, ಎಲ್ಲದನ್ನು ಮುಗಿಸಿದ್ವಿ. ಸೊ ನೆಕ್ಸ್ಟ್ ಬರೋವಂಥದ್ದು ತುಂಬ ಸಿಂಪಲ್ ಟಾಪಿಕ್, which is that ದ ರೆಗ್ಯುಲೇಷನ್ ಪಾರ್ಟ್. ಸೊ ರೆಗ್ಯುಲೇಷನ್ ಏನಾಗುತ್ತೆ ಇಲ್ಲಿ, ಮೆಡ್ಯುಲಾ ಒಬ್ಲಾಂಗೇಟಾ. ಸೊ ಅದು ಏನು ಮಾಡುತ್ತೆ, ಹೈಂಡ್ ಬ್ರೈನಲ್ಲಿರುವಂಥ ಸ್ಟ್ರಕ್ಚರ್, ಇಟ್ ಆಕ್ಟಿವೇಟ್ಸ್ ANS ಅಂದರೆ ಆಟೋನಮಸ್ ನರ್ವಸ್ ಸಿಸ್ಟಮ್. ಅಂದರೆ ಅದರದ್ದೇ ಆದಂಥ ಶಕ್ತಿ ಇರುತ್ತೆ. ಲೈಕ್ ಯೂನಿವರ್ಸಿಟಿ ಆಟೋನಮಸ್ ಕಾಲೇಜ್ ಅದರದ್ದೇ ಆದಂಥ ರೂಲ್ಸ್ ಮಾಡ್ಕೋಬೋದು, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಟು ಅಬೈಡ್ ಬೈ ದ ಯೂನಿವರ್ಸಿಟಿ ರೂಲ್ಸ್, ಕರೆಕ್ಟ್. ಸೊ ಇದರಲ್ಲಿ 2 ಥರ ಬರುತ್ತೆ, ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್. ಸೊ ಸಿಂಪಥೆಟಿಕಲ್ಲಿ ಏನಾಗುತ್ತೆ, ಫೈಟ್ ಆರ್ ಫ್ಲೈಟ್. ಓಕೆ, ಇಲ್ಲಿ the heart rate is high. ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ಸಮ್ ಏನೋ ಯಾವುದೋ ಒಂದು ನಾಯಿನೋ ಅಥವಾ ಹಾವೋ ನೋಡಿದ ತಕ್ಷಣ ನಮಗೆ ಫುಲ್ ಟೆನ್ಷನ್ ಆಗಿ ಓಡೋಕ್ಕೆ ಶುರು ಮಾಡ್ತೀವಿ. ಸೊ ಅಲ್ಲೇನಾಗುತ್ತೆ, ಫ್ಲೈಟ್ ಆರ್ ಫೈಟ್ ರೆಸ್ಪಾನ್ಸ್ ಅದು. ಓಕೆ, ಅಲ್ಲೇನಾಗುತ್ತೆ, ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಹಾರ್ಟ್ ರೇಟ್ ಆಬ್ವಿಯಸ್ಲಿ ಜಾಸ್ತಿ ಆಗಬೇಕು, ಸೊ ದಟ್ ದ ಪಂಪಿಂಗ್ ಈಸ್ ಮೋರ್. ಸೊ ಅದು ಇಟ್ ಈಸ್ ಅ ಆಕ್ಸಿಲರೇಟರ್, ಇಟ್ ಇನ್ಕ್ರೀಸಸ್ ದ ಹಾರ್ಟ್ ರೇಟ್. ಅದೇ ಪ್ಯಾರಾಸಿಂಪಥೆಟಿಕ್ ಇಸ್ ಈಟ್ ಆರ್ ರೆಸ್ಟ್. ಅಂದರೆ ಈಗ ನಾನು ರೆಸ್ಟ್ ಮಾಡ್ತಾ ಮನೇಲಿ ಕೂತಿದ್ರೆ ನನಗೇನೋ ಆಕ್ಸಿಜನ್ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ, ಇಲ್ಲವೇ ಇಲ್ಲ ಅಂತಲ್ಲ, ಕಡಿಮೆ ಇರುತ್ತೆ. ಸೊ ಆ ಸಿಚುವೇಷನಲ್ಲಿ ಏನಾಗುತ್ತೆ, ಹಾರ್ಟ್ ರೇಟ್ ಕಡಿಮೆ ಇರುತ್ತೆ. ಸೊ ಇದೆರಡು ಉಲ್ಟಾ. ಓಕೆ, ಸೊ ಅದು ಆಕ್ಸಿಲರೇಟರ್, ಇದು ಇನ್ಹಿಬಿಟರ್. ಓಕೆ, ಸೊ ಬೇಸ್ಡ್ ಆನ್ ದ ಸಿಚುವೇಶನ್ ನಮ್ಮ ಸುತ್ತಮುತ್ತಲೂ ಹೇಗಿದೆಯೋ ಆ ಥರ ನಮ್ಮ ಹಾರ್ಟ್ ಕೂಡ ಕೋಆರ್ಡಿನೇಟ್ ಆಗುತ್ತೆ. ಅದನ್ನು ಹೆಲ್ಪ್ ಮಾಡೋರು ಯಾರು, ಮೆಡ್ಯುಲಾ ಒಬ್ಲಾಂಗೇಟಾ. ನೆಕ್ಸ್ಟ್ ಬರೋವಂಥದ್ದು ಹಾರ್ಮೋನ್ ಒಂದು, ದಟ್ ಈಸ್ ಎಡ್ರಿನಾಲಿನ್. ತುಂಬ ಮೂವೀಸಲ್ಲಿ ಕೇಳಿರ್ತೀವಿ, ಅಡ್ರಿನಾಲಿನ್ ರಶ್ ಆಗಿಬಿಡ್ತು. ಸೊ ಫಾರ್ ಎಕ್ಸಾಂಪಲ್ ನೀವೀಗ ಕಾಫಿ ತೊಗೊಳ್ತೀರಾ ಅಂತ ಅಂದ್ಕೊಳ್ಳಿ, ಆ ಕೆಫೀನ್ ಏನು ಮಾಡುತ್ತೆ, ಇಟ್ ಇಮಿಡಿಯೇಟ್ಲಿ ಆಕ್ಟಿವೇಟ್ಸ್ ಯುವರ್ ಸಿಸ್ಟಮ್. ಸೊ ಹಾಗಾಗಿ ನೀವು ಕಾಫಿ ಕುಡಿದು ಒಂದಷ್ಟೊತ್ತು ಯು ವಿಲ್ ಬಿ ವೆರಿ ವೆರಿ ಆ್ಯಕ್ಟಿವ್. ಸೊ ಹಾಗೇ ಈ ಅಡ್ರಿನಲಿನ್ ಏನಿದೆ ಅದು ಸೆಕ್ರೀಟ್ ಆದರೆ ನಮ್ಮ ಅಡ್ರಿನಲ್ ಗ್ಲಾನ್ಸ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದ ಕಿಡ್ನೀಸ್, ಅಲ್ಲಿಂದ ಸೆಕ್ರೀಟ್ ಆದಾಗ ವಿ ಆರ್ ವೆರಿ ವೆರಿ ಹೈಲಿ ಆ್ಯಕ್ಟಿವ್. ಸೊ ನಮ್ಮ ಹಾರ್ಟ್ ರೇಟ್ ಕೂಡ ಆವಾಗ ಜಾಸ್ತಿ ಇರುತ್ತೆ. ಸೊ ದೀಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ರೆಗ್ಯುಲೇಟ್ ದ ಹಾರ್ಟ್ ಬೀಟ್. ಕ್ಲಿಯರ್? ಸೊ ಇದು ಹಾರ್ಟ್ ಬೀಟ್ ಒಂದೇ ಅಲ್ಲ, ಹಾರ್ಟ್ ಬೀಟ್ ಮತ್ತು ಕಾರ್ಡಿಯಾಕ್ ಔಟ್ಪುಟ್ಟನ್ನು ಸಹ ಇನ್ಕ್ರೀಸ್ ಮಾಡುತ್ತೆ. ಕಾರ್ಡಿಯಾಕ್ ಔಟ್ಪುಟ್ಟನ್ನು ಸಹ ಇನ್ಕ್ರೀಸ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ದ ರೆಗ್ಯುಲೇಷನ್. ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಹಾರ್ಟ್ ಈಸ್ ಮಯೋಜೆನಿಕ್, ಅಂದರೆ ಇಂಟ್ರೆನ್ಸಿಕ್ ಫ್ಯಾಕ್ಟರ್, ಅಂದರೆ ಅದರ ಪಾಡಿಗೆ ಅದು ಎಕ್ಸೈಟ್ ಆಗ್ಬೋದು. ಸ್ಯಾನ್ ಇದೆ, ಕರೆಕ್ಟ್, ಸೈನೋಎಟ್ರಿಯಲ್ ನೋಡ್ ಸ್ಯಾನ್ ಇರೋದ್ರಿಂದ ಅದ್ರ ಪಾಡಿಗೆ ಅದು ಆ್ಯಕ್ಟಿವೇಟ್ ಮಾಡ್ಕೊಳ್ಬೋದು. ಸೊ ಇಟ್ ಈಸ್ ಅ ಮಯೋಜೆನಿಕ್ ಆರ್ಗನ್.
ನೆಕ್ಸ್ಟ್ ಲಾಸ್ಟ್ ಥಿಂಗ್ ಇಸ್ ದ ಡಿಸಾರ್ಡರ್ಸ್. ಅದಕ್ಕೆ ಮುಂಚೆ ನಾನು ಒಂದು ಸಣ್ಣದು ಬಿಟ್ಟೆ, ಏನದು ಲಿಂಫ್, ಕರೆಕ್ಟ್. ಸೊ ಲಿಂಫ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್. ಈ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಏನಿದೆ ಅದು ಬ್ಲಡ್ ವೆಸಲ್ಸಿಂದ ಎಸ್ಕೇಪ್ ಆಗುವಂಥದ್ದು, ಸ್ಮಾಲ್ ಪೋರ್ಸಿಂದ. ಸೊ ಇದರಲ್ಲಿ ಯಾವುದೇ ಥರದ ಲಾರ್ಜರ್ ಪ್ರೋಟೀನ್ಸ್ ಇರೋದಿಲ್ಲ, RBCs ಇರೋದಿಲ್ಲ. ಸೊ ಇಟ್ ಈಸ್ ಕಲರ್ಲೆಸ್. ಇದೇ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಲಿಂಫ್ಯಾಟಿಕ್ ಸಿಸ್ಟಮ್ ಒಳಗಡೆ ಹೋದರೆ, ಸೊ ಲಿಂಫ್ಯಾಟಿಕ್ ಸಿಸ್ಟಮಲ್ಲಿ ಏನಿದೆ, ಲಿಂಫ್ ನೋಡ್ಸ್, ಲಿಂಫ್ ವೆಸಲ್ಸ್, ಇದ್ರ ಒಳಗಡೆ ಹೋದರೆ ಇಟ್ ಈಸ್ ಕಾಲ್ಡ್ ಲಿಂಫ್. ಓಕೆ, ಸೊ ಇದರ ಮೇನ್ ಫೀಚರ್ ಏನು, ಇಟ್ ಈಸ್ ಕಲರ್ಲೆಸ್, ಮತ್ತು ಇದರ ಕಾಂಪೋಸಿಷನ್ ಇಸ್ ಸೇಮ್ ಆ್ಯಸ್ ದಟ್ ಆಫ್ ಪ್ಲಾಸ್ಮಾ. ಆದರೆ ಅದರಲ್ಲಿ ಯಾವುದೇ ಥರದ ಲಾರ್ಜರ್ ಪ್ರೋಟೀನ್ಸ್ ಏನು ಇರೋದಿಲ್ಲ. ಇದ್ರ ಫಂಕ್ಷನ್ ಏನು, ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಏನು ಗೊತ್ತಾ ಮಕ್ಕಳೇ ಇದ್ರದ್ದು. ಫಸ್ಟ್ ಥಿಂಗ್, ಅದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಮತ್ತು ನ್ಯೂಟ್ರಿಯೆಂಟ್ಸನ್ನು ಫೆಸಿಲಿಟೇಟ್ ಮಾಡುತ್ತೆ. ಯಾಕೆ, ಅದು ಸೆಲ್ಗಳ ಮಧ್ಯೆ ಇರೋವಂಥದ್ದು, ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಸೆಲ್ಸ್ನ ಮಧ್ಯೆ ಇರೋವಂಥದ್ದು, ಸೊ ಈ ರೀಜನಲ್ಲಿ ಇರೋವಂಥದ್ದು. ಸೊ ಅವಾಗೇನಾಗುತ್ತೆ, ಇಟ್ ಈಸ್ ಫೆಸಿಲಿಟೇಟಿಂಗ್ ದ ಎಕ್ಸ್ಚೇಂಜ್. ಕ್ಲಿಯರ್? ಸೊ ಅದು ಇಂಪಾರ್ಟೆಂಟ್. ಇನ್ನೊಂದು ಲ್ಯಾಕ್ಟಿಯಲ್ಸ್. ಸೊ ಈಗ ಇದು ಮೈಕ್ರೋವಿಲ್ಲೈ ಅಂತಂದರೆ ಇದ್ರ ಒಳಗಡೆ ಲ್ಯಾಕ್ಟಿಯಲ್ಸ್ ಇರುತ್ತೆ. ಸೊ ಈ ಲ್ಯಾಕ್ಟಿಯಲ್ಸ್ನಲ್ಲಿ ಲಿಂಫ್ ಇರುತ್ತೆ. ದೀಸ್ ಆರ್ ಲ್ಯಾಕ್ಟಿಯಲ್ಸ್ ಹ್ಯಾವ್ ಲಿಂಫ್. ಸೊ ಲಿಂಫ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಫ್ಯಾಟ್ ಅಬ್ಸಾರ್ಪ್ಷನಿಗೆ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಇಂಟೆಸ್ಟೈನ್ಸಲ್ಲಿರುವಂಥ ಫ್ಯಾಟನ್ನು ಯಾರು ಅಬ್ಸಾರ್ವ್ ಮಾಡ್ಕೊಳ್ತಾರೆ, ಇಟ್ ಈಸ್ ದ ಲಿಂಫ್ ಪ್ರೆಸೆಂಟ್ ಇನ್ ದ ಲ್ಯಾಕ್ಟಿಯಲ್. ಸೊ ಇದಿಷ್ಟು ಲಿಂಫ್ನ ಬಗ್ಗೆ ನೀವು ತಿಳ್ಕೊಬೇಕಾಗಿರುವಂಥದ್ದು. ಡಿಫ್ರೆನ್ಸ್ ಬಿಟ್ವೀನ್ ಲಿಂಫ್ ಆ್ಯಂಡ್ ಬ್ಲಡ್ ಕೂಡ ಕೇಳ್ಬೋದು. ಸಿಂಪಲ್. ಓಕೆ, ಸೊ ಲಾಸ್ಟ್ ಒನ್ ಬಂದು ಡಿಸಾರ್ಡರ್ಸ್. ಸೊ ಡಿಸಾರ್ಡರ್ಸಲ್ಲಿ ಫಸ್ಟ್ ಒನ್ ಬಂದು ಹೈಪರ್ ಟೆನ್ಷನ್. ಜನರಲಿ 120/80. ಓಕೆ, ಸೊ 120 ಏನದು, ಇಟ್ ಈಸ್ ದ ವೆಂಟ್ರಿಕ್ಯುಲರ್ ಸಿಸ್ಟೋಲ್. 80 ಏನದು, ಆರಿಕ್ಯುಲರ್ ಸಿಸ್ಟೋಲ್. ಸೊ ಇಲ್ಲಿ ರೆಗ್ಯುಲರ್ ಆಗಿ 140/90 ಅಂದರೆ ಜಾಸ್ತಿನೇ ಇದ್ದರೆ ಇಟ್ ಇಸ್ ಕಾಲ್ಡ್ ಹೈಪರ್ ಟೆನ್ಷನ್. ಅದರಿಂದ ಇಟ್ ಈಸ್ ವೆರಿ ವೆರಿ ಡ್ರೆಡ್ಫುಲ್ ಟು ದ ಹಾರ್ಟ್. ಅಂದರೆ ಯಾವಾಗಲೂ ಪ್ರೆಷರ್ ಜಾಸ್ತಿ ಇರೋದು ತೊಂದರೆ ಕೊಡುತ್ತೆ. ನೆಕ್ಸ್ಟ್ ಬಂದು ಅಥೆರೋಸ್ಕ್ಲೆರೋಸಿಸ್. ಈಗ ನಾನು ಹೇಳಿದೆ ಆರ್ಟ್ರೀಸಲ್ಲಿ ಆಲ್ರೆಡಿ ಲೂಮೆನ್ ಚಿಕ್ಕದಿರುತ್ತೆ. ಯಾಕೆ, ತುಂಬ ಪ್ರೆಷರಲ್ಲಿ ಬ್ಲಡ್ ಫ್ಲೋ ಆಗಬೇಕು ಅಂತ. ಅಥೆರೋಸ್ಕ್ಲೆರೋಸಿಸಲ್ಲಿ ಏನಾಗುತ್ತೆ, ಆ ಲೂಮೆನ್ನಲ್ಲೂ ಫ್ಯಾಟ್ ಡೆಪಾಸಿಷನ್ ಆಗಿಬಿಡುತ್ತೆ. ಆ ಲೂಮೆನ್ ಒಳಗಡೆನೂ ಫ್ಯಾಟ್ ಡೆಪಾಸಿಷನ್ ಆಗಿಬಿಡುತ್ತೆ. ಸೊ ಇನ್ನೂ ಲೂಮೆನ್ ಚಿಕ್ಕದಾಗ್ಬಿಡುತ್ತೆ. ಸೊ ಅದು ಬ್ಲಾಕ್ ಆಗಿಬಿಡುತ್ತೆ. ಸೊ ಆವಾಗ ನಾವೇನು ಹಾಕ್ತೀವಿ, ಸ್ಟಂಟನ್ನು ಹಾಕ್ತೀವಿ. ಅಂದರೆ ಒಂದು ಮೆಟಾಲಿಕ್ ಇದು ಮೆಷನ್ನು ಹಾಕಿ ಅದನ್ನು ಸ್ವಲ್ಪ ಸ್ಪೇಸ್ ಮಾಡಿಕೊಡ್ತೀವಿ. ಸೊ ಆವಾಗ ದರ್ ಇಸ್ ಪ್ರಾಪರ್ ಬ್ಲಡ್ ಟು ದ ಹಾರ್ಟ್. ಕೊರೋನರಿ ಆರ್ಟ್ರಿಯಲ್ಲಿ ಆಗುವಂಥದ್ದು ಇದು. ನಾರ್ಮಲ್ ರೆಗ್ಯುಲರ್ ಯಾವುದೋ ಆರ್ಟ್ರಿ ಅಲ್ಲ, ಕೊರೋನರಿ ಆರ್ಟ್ರಿ. ಅಂದರೆ ಹಾರ್ಟಿಗೇ ಬ್ಲಡ್ ಸಪ್ಲೈ ಕಡಿಮೆ ಆಗಿಬಿಡುತ್ತೆ ಈ ಅಥೆರೋಸ್ಕ್ಲೆರೋಸಿಸ್ ಆದಾಗ. ನೆಕ್ಸ್ಟ್ ಬಂದು ಎಂಜೆನಾ ಪೆಕ್ಟೋರಿಸ್ ಅಂದರೆ ಚೆಸ್ಟ್ ಪೇನ್. ಅಲ್ಲಿ ಸರಿಯಾದ ಬ್ಲಡ್ ಸಪ್ಲೈ ಇಲ್ಲ ಹಾರ್ಟಿಗೆ ಅಂದಾಗ ಆಗುವಂಥದ್ದು ಡ್ಯೂ ಟು ಲ್ಯಾಕ್ ಆಫ್ ಆಕ್ಸಿಜನ್. ಲಾಸ್ಟಲ್ಲಿ ಹಾರ್ಟ್ ಫೇಲ್ಯೂರ್ ಅಂತಂದರೆ ಹಾರ್ಟ್ ಬ್ಲಡ್ಡನ್ನು ಪಂಪ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಕಾರ್ಡಿಯಾಕ್ ಅರೆಸ್ಟ್ ಅಂತಂದರೆ ಹಾರ್ಟ್ ಅಲ್ಲೇ ಸ್ಟಾಪ್ ಆಗಿರುತ್ತೆ. ಹಾರ್ಟ್ ಸ್ಟಾಪ್ಸ್, ದೆರ್ ಇಸ್ ನೋ ರಿವೈವಲ್. ಹಾರ್ಟ್ ಅಟ್ಯಾಕ್ನಲ್ಲಿ ದೆರ್ ಇಸ್ ರಿವೈವಲ್. ಯಾಕೆ, ನಾವಲ್ಲಿ ಆ ಪರ್ಟಿಕ್ಯುಲರ್ ಆರ್ಟ್ರಿನ ಐಡೆಂಟಿಫೈ ಮಾಡಿ, ಓಕೆ ಇಲ್ಲಿ ಬ್ಲಡ್ ಸಪ್ಲೈ ಆಗ್ತಿಲ್ಲ ಅಂತಂದಾಗ ಅದನ್ನು ನಾವು ಸರಿ ಮಾಡಿದರೆ ಥ್ರೂ ಆಂಜಿಯೋಪ್ಲಾಸ್ಟಿ, ದರ್ ಇಸ್ ಸ್ಟಿಲ್ ಹೋಪ್ ಅಲ್ವಾ. ಸೊ ದಿಸ್ ಇಸ್ ಅಬೌಟ್ ದ ಡಿಸಾರ್ಡರ್ಸ್. ಯಾವ್ದಾವ ಡಿಸಾರ್ಡರ್ಸು, ಹೈಪರ್ ಟೆನ್ಷನ್, ಅಥೆರೋಸ್ಕ್ಲೆರೋಸಿಸ್, ಆಂಜಿನಾ ಪೆಕ್ಟೋರಿಸ್ ಮತ್ತು ಹಾರ್ಟ್ ಫೇಲ್ಯೂರ್ ಆ್ಯಂಡ್ ಕಾರ್ಡಿಯಾಕ್ ಅರೆಸ್ಟ್. ಲಾಸ್ಟ್ ಒನ್ is ECG. So ECG is the electrocardiograph and electrocardiogram. Electrocardiograph is the instrument. Electrocardiogram is the device. Okay. Sorry, electrocardiograph is the device. Electrocardiogram is the graphical representation. ಸೊ ನಾವು ಭಾಳಷ್ಟು ಮೂವೀಸಲ್ಲಿ ನೋಡಿರ್ತೀವಿ, ಹಿಂಗೆ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ. ತುಂಬ ಜನ ಇದನ್ನು ಟ್ಯಾಟು ಕೂಡ ಮಾಡಿಸ್ಕೊಂಡಿರ್ತಾರೆ. ಸೊ ಇಲ್ಲಿ ಈ ವೇವ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕಾರ್ಡಿಯಾಕ್ ಸೈಕಲ್ನ ಸ್ಟೇಜಸ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಪಿ ವೇವ್, QRS ವೇವ್ ಮತ್ತು T ವೇವ್. ಸೊ ದೂರದಿಂದ ನಮಗೆ ತುಂಬ ಕ್ಲಿಯರಾಗಿ ಕಾಣಿಸೋವಂಥದ್ದು QRS ವೇವ್. ಸೊ ಇದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಅಥವಾ ಡಿಪೋಲರೈಸೇಷನ್.
ಇದರೆಲ್ಲ ಮ್ಯಾಮ್ ಈ ಟರ್ಮ್ಸ್ ಎಲ್ಲ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ, ಡೀಟೇಲಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಇದೇ ಟಾಪಿಕ್ನ ಮೇಲೆ ಒನ್ ಶಾರ್ಟ್ ವೀಡಿಯೋಸ್ ಅವೈಲೇಬಲ್ ಇದೆ PUC at ಪರೀಕ್ಷೆ ಸೈನ್ಸ್ ಚಾನಲಲ್ಲಿ. ಸೊ ಅದನ್ನು ಚೆಕ್ಔಟ್ ಮಾಡೋದು ಮರಿಬೇಡಿ. ಸೊ ಆ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ಮೇಲೆ ಈ ವಿಡಿಯೋ ನೋಡಿದಾಗ ನಿಮಗೆ ಕ್ಲಿಯರ್ ಬ್ರೀಫ್ ಸಮರಿ ಬರುತ್ತೆ, ಕ್ವೆಶ್ಚನ್ಸ್ ಕೂಡ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಆ್ಯಂಡ್ ಡಿಪೋಲರೈಸೇಷನ್. ಇದು ತುಂಬ ದೂರದಿಂದ ನಮಗೆ ಕ್ಲಿಯರಾಗಿ ಗೊತ್ತಾಗುವಂಥದ್ದು. ಯಾಕೆ ವೆಂಟ್ರಿಕ್ಯುಲರ್ ಸಿಸ್ಟೋಲಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ವೆಂಟ್ರಿಕಲ್ಸ್ ಎಲ್ಲ ಬಾಡಿ ಟಿಶ್ಯೂಸ್ಗೂ ಬ್ಲಡ್ಡನ್ನು ಪಂಪ್ ಮಾಡಬೇಕು. ಸೊ ಹಾಗಾಗಿ ವೆಂಟ್ರಿಕ್ಯುಲರ್ ಸಿಸ್ಟೋಲ್. ಇದು ವೆಂಟ್ರಿಕ್ಯುಲರ್ ಡಯಸ್ಟೋಲ್. ವೆಂಟ್ರಿಕ್ಯುಲರ್ ಡಯಸ್ಟೋಲ್. ಸೊ ಇಲ್ಲೇನಾಯಿತು, ವೆಂಟ್ರಿಕಲ್ಸ್ ರಿಲ್ಯಾಕ್ಸ್. ಓಕೆ, ಸೊ ಹಾಗಾಗಿ ಸಿಸ್ಟೋಲ್ ಜಾಸ್ತಿ ಇದೆ, ಡಯಸ್ಟೋಲ್ ಇಸ್ ಲೆಸರ್. ಹಾಗಾದರೆ ಈ ಪಿ ವೇವ್ ಏನು? ಪಿ ವೇವ್ ಇಸ್ ಆರಿಕ್ಯುಲರ್ ಸಿಸ್ಟೋಲ್. ಅಂದರೆ ಇಲ್ಲಿ ಆರಿಕಲ್ಸ್ ಕಾಂಟ್ರಾಕ್ಟ್ ಆಗ್ತಾ ಇದೆ, ಇದನ್ನು ಆರಿಕ್ಯುಲರ್ ಡಿಪೋಲರೈಸೇಷನ್ ಅಂತ ಕೂಡ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ರಿಪೋಲರೈಸೇಷನ್. ಓಕೆ, ಸೊ ಈ ಮೂರು ಸ್ಟೇಜಸ್ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅಂತ ಈಗ ಒಂದು ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಗ್ರಾಫಲ್ಲಿ ನಮಗೆ ಗೊತ್ತು. ಸೊ ಇದೇ ಥರ ನಡೀತಾ ಇದ್ದರೆ ನಮ್ಮ ಕಾರ್ಡಿಯಾಕ್ ಔಟ್ಪುಟ್ ಸರಿಗಿದೆ, ಹಾರ್ಟ್ ಆ್ಯಕ್ಟಿವಿಟಿ ಸರಿಗಿದೆ ಅಂತ ನಾವು ಅನಲೈಸ್ ಮಾಡ್ಬೋದು. ಸೊ ಹಾಗಾಗಿ ನಾವು ಈ ಗ್ರಾಫನ್ನು ವಿ ಯೂಸ್ ಇಟ್ ಆಸ್ ಅ ಡಯಾಗ್ನಾಸ್ಟಿಕ್ ಟೂಲ್. ಅಂದರೆ ಈಗ ECG ಮಾಡಿದ್ರೇ ನನಗೆ ನನ್ನ ಹಾರ್ಟ್ ಹೆಲ್ತ್ ಹೇಗಿದೆ ಅಂತ ಗೊತ್ತಾಗೋದು. ಸೊ ಯಾರೇ ಹಾರ್ಟ್ ಪೇನ್ ಅಂತ ಕಂಪ್ಲೇಂಟ್ ಮಾಡಿದ್ರು ಫಸ್ಟ್ ಮಾಡುವಂಥ ಟೆಸ್ಟ್ ಯಾವುದು? ECG. ಓಕೆ, ಸೊ ಇದೇ ಥರ ಗ್ರಾಫ್ ಇದ್ದರೆ ದರ್ ಆಲ್ ವೆಲ್ ಆ್ಯಂಡ್ ಗುಡ್. ಇದೇ ಥರ ಸ್ಟ್ರೇಟ್ ಲೈನ್ ಇತ್ತು, ಯಾವುದೇ ಥರದ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಇಲ್ಲ, ಇದು ಹೇಗೆ ಗೊತ್ತಾಗುತ್ತೆ? ಹೇಗೆ ಗೊತ್ತಾಯಿತು ಮ್ಯಾಮ್ ಅಂತಂದರೆ ನಾನು ಹೇಳಿದ್ದೆ ನಿಮಗೆ, ಸ್ಯಾನ್ ಈಸ್ ಆಟೋ ಎಕ್ಸೈಟಬಲ್. ಸ್ಯಾನಿಂದ ಬರುವಂಥ ಎಲೆಕ್ಟ್ರಿಕಲ್ ಇಂಪಲ್ಸ್ ಎಲ್ಲೋಗುತ್ತೆ? ಇಟ್ ಗೋಸ್ ಟು AVN. ಸೊ AVNನಿಂದ ಇಟ್ ಗೋಸ್ ಟು ಬಂಡಲ್ ಆಫ್ ಹಿಸ್. ಬಂಡಲ್ ಆಫ್ ಹಿಸ್ಸಿಂದ ಎಲ್ಲೋಗುತ್ತದು? ಪರ್ಕಿಂಜೆ ಫೈಬರ್ಸ್. ಸೊ ಪರ್ಕಿಂಜೆ ಫೈಬರ್ಸ್ ಎಲ್ಲಿಗೆ ತೊಗೊಂಡೋಗುತ್ತೆ? ಅದನ್ನು ವೆಂಟ್ರಿಕಲ್ಸಿಗೆ ತೊಗೊಂಡೋಗುತ್ತೆ. ಸೊ ಆವಾಗ ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಆಗುತ್ತೆ. ಸೊ ಈ ಥರ ಈ ಎಲೆಕ್ಟ್ರಿಕ್ ಇಂಪಲ್ಸಸನ್ನು ನಾವು ಟ್ಯಾಪ್ ಮಾಡ್ತೀವಿ. ಹೇಗೆ? ಒನ್ ಥಿಂಗ್, ಲೆಫ್ಟ್ ರಿಸ್ಟ್ ರೈಟ್ ರಿಸ್ಟಿಗೆ ಕನೆಕ್ಟ್ ಮಾಡ್ತೀವಿ. ಲೆಫ್ಟ್ ಆ್ಯಂಕಲ್ಲಿಗೆ ಕನೆಕ್ಟ್ ಮಾಡಿದಾಗ ನಮಗೆ ಈ ಆ್ಯಕ್ಟಿವಿಟಿಯನ್ನು ನಾವು ಆ ಡಿವೈಸ್ನ ಮೂಲಕ ತಿಳ್ಕೊಳ್ಬೋದು. ಇನ್ನೂ ತುಂಬ ಡೀಟೇಲ್ಡ್ ಬೇಕು ಅಂತಂದಾಗ ವಿ ಕನೆಕ್ಟೆಡ್ ಟು ದ ಚೆಸ್ಟ್ ರೀಜನ್. ಇದಿಷ್ಟು ಎಲೆಕ್ಟ್ರೋಕಾರ್ಡಿಯೋಗ್ರಾಫ್. ಸೊ ಸಿಂಪಲ್ ಆಗಿ ತುಂಬ ಬ್ರೀಫಾಗಿ ಹೇಳಬೇಕು ಅಂದರೆ ದಿಸ್ ಇಸ್ ದ ಹೋಲ್ ಸಮರಿ ಆಫ್ ಚಾಪ್ಟರ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್. ಓಕೆ, ಒಂದಷ್ಟು KCET ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡೋಣವಾ? ಕ್ಯಾಲ್ಕುಲೇಟ್ ದ ಕಾರ್ಡಿಯಾಕ್ ಔಟ್ಪುಟ್ ಆನ್ ಎನ್ ಇಂಡಿವಿಜುವಲ್ ಹ್ಯಾವಿಂಗ್ 70 ಹಾರ್ಟ್ ಬೀಟ್ಸ್ ಪರ್ ಮಿನಿಟ್ ವಿತ್ ಅ ಸ್ಟ್ರೋಕ್ ವಾಲ್ಯೂಮ್ ಆಫ್ 55 ml. ಸೊ ನಾನು 5 ಲೀಟರ್ ಅಂತ ತೊಗೊಂಡಾಗ ನಾನು ಎಷ್ಟು ಬೀಟ್ಸ್ ತೊಗೊಳ್ತಿದ್ದೀನಿ? ಇಲ್ಲಿ 72 ಬೀಟ್ಸ್ ತೊಗೊಳ್ತಾ ಇದ್ದೀನಿ. ಪ್ಲಸ್ ಇಲ್ಲಿ ನಾನು ಎಷ್ಟು ತೊಗೊಂಡಿದ್ದೆ? ಸ್ಟ್ರೋಕ್ ವಾಲ್ಯೂಮು 70 ml. ಸೊ ಬಟ್ ಸ್ಟಿಲ್ ಕಾರ್ಡಿಯಾಕ್ ಔಟ್ಪುಟ್ ಫಾರ್ಮುಲಾ ಏನು? ಕಾರ್ಡಿಯಾಕ್ ಔಟ್ಪುಟ್ ಈಸ್ ಈಕ್ವಲ್ ಟು ಸ್ಟ್ರೋಕ್ ವಾಲ್ಯೂಮ್ ಇಂಟು ನಂಬರ್ ಆಫ್ ಬೀಟ್ಸ್ ಪರ್ ಮಿನಿಟ್. ಸೊ ಇಲ್ಲಿ ನಾನು ಎಷ್ಟು ಮಾಡಬೇಕು? 55 ml ಇಂಟು 70. ಸೊ ಮ್ಯಾಥ್ಸಲ್ಲಿ ತುಂಬ ಫಾಸ್ಟ್ ಇರೋರು ಆನ್ಸರ್ ಹೇಳಿ ನನಗೆ ಬೇಗ ಕಾಮೆಂಟ್ಸಲ್ಲಿ. ಸೊ 3750, 3850, 125 ml ಆರ್ ನನ್ ಆಫ್ ದಿ ಅಬವ್. ಸೊ ಯಾರು ಈ ಸ್ಟ್ರೋಕ್ ವಾಲ್ಯೂಮ್ ಹಾರ್ಟ್ ಬೀಟ್ ಇಸ್ ಫೈನ್, ಸ್ಟ್ರೋಕ್ ವಾಲ್ಯೂಮ್ ನೆನಪಿಲ್ಲದೆ ಇರೋರು ದೇ ವಿಲ್ ಡೈರೆಕ್ಟ್ಲಿ ಗೋ ಟು ನನ್ ಆಫ್ ದಿ ಅಬವ್. ಯಾಕೆಂದರೆ 5 ಲೀಟರ್ಸ್ ಅಥವಾ 5000 ml ಇಲ್ಲಿಲ್ಲ ಅಂತ. ಬಟ್ ಸಿನ್ಸ್ ದ ನಂಬರ್ಸ್ ಹ್ಯಾವ್ ಚೇಂಜ್ಡ್, 55 ಇಂಟು 70, ಕರೆಕ್ಟ್ ಆನ್ಸರ್ ಇಸ್ 3850. ಕ್ಲಿಯರ್? 55 ಇಂಟು 70. ಯಾಕೆಂದರೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ 70 ಹಾರ್ಟ್ ಬೀಟ್ಸ್ ಪರ್ ಮಿನಿಟ್ ಆ್ಯಂಡ್ 55 ml ಸ್ಟ್ರೋಕ್ ವಾಲ್ಯೂಮ್. ಸೊ ಕಾರ್ಡಿಯಾಕ್ ಔಟ್ಪುಟ್ ಎಷ್ಟು? ಸ್ಟ್ರೋಕ್ ವಾಲ್ಯೂಮ್ ಇಂಟು ಬೀಟ್ಸ್ ಪರ್ ಮಿನಿಟ್, 55 ಇಂಟು 70. ನೆಕ್ಸ್ಟ್ ಒನ್, ಇನ್ ಅ ಸ್ಟ್ಯಾಂಡರ್ಡ್ ECG. ಸೊ ನಾನು ಆನ್ಸರ್ ಹೇಳೋಕ್ಕೆ ಮುಂಚೆ ನೀವು ಕಾಮೆಂಟ್ಸಲ್ಲಿ ಆನ್ಸರ್ ಪೋಸ್ಟ್ ಮಾಡಿ ತಿಳ್ಕೊಳ್ಳಿ ಸರಿ ಇದೆಯಾ ಇಲ್ವಾ ಅಂತ. ಅಕಸ್ಮಾತ್ ಕರೆಕ್ಟ್ ಆನ್ಸರ್ ತಪ್ಪ ಆನ್ಸರ್ ಇದ್ದರೆ ಮತ್ತೊಂದು ಸಲ ಒನ್ ಶಾರ್ಟ್ ವಿಡಿಯೋ ನೋಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೂ ಡೌಟ್ ಇದೆಯಾ? ಕಾಮೆಂಟ್ಸಲ್ಲಿ ಪೋಸ್ಟ್ ಮಾಡಿ. ರೈಟ್ ಆನ್ಸರ್ ಇದ್ರೆ ಅಂತೂ ವೆರಿ ಗುಡ್ ಮಕ್ಕಳ. ಸೊ ಯುವರ್ ಇನ್ ದ ರೈಟ್ ಟ್ರ್ಯಾಕ್. ಸೊ ಹೀಗೆ ನಿಮ್ಮ ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಿ. ಸೊ ನೆಕ್ಸ್ಟ್ ಬರೋವಂಥದ್ದು, ಇನ್ ಅ ಸ್ಟ್ಯಾಂಡರ್ಡ್ ECG ಒನ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆಫ್ ಇಟ್ಸ್ ಕಾಂಪೊನೆಂಟ್ ಇಸ್ ನಾಟ್ ಕರೆಕ್ಟ್ಲಿ ಇಂಟರ್ಪ್ರಿಟೆಡ್. ಯಾವುದೋ ಒಂದು ನಾವು ಕರೆಕ್ಟಾಗಿ ಇಂಟರ್ಪ್ರಿಟ್ ಮಾಡೋಕ್ಕಾಗ್ತಿಲ್ಲ.
P is contraction of only left atria. T is end of the systole. QRS complex represents ventricular contraction. P is the contraction of both atria. ಸೊ ಇಲ್ಲಿ ನಾವು ಟೆಕ್ನಿಕಲಿ ಮಾತಾಡಬೇಕಾದ್ರೆ ಒಂದನ್ನು ನಾವು ಸರಿಯಾಗಿ ಇಂಟರ್ಪ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಸರಿಯಾಗಿ ಇಂಟರ್ಪ್ರೇಟ್ ಮಾಡ್ಬೋದು. ದಿಸ್ ಇಸ್ ಪರ್ಫೆಕ್ಟ್. ಟಿ ಇಸ್ ಎಂಡ್ ಆಫ್ ಸಿಸ್ಟೋಲ್. ಯಾವುದದು? ವೆಂಟ್ರಿಕ್ಯುಲರ್ ಸಿಸ್ಟೋಲ್. ದಿಸ್ ಇಸ್ ಆಲ್ಸೋ ಪರ್ಫೆಕ್ಟ್. P is contraction of only left auricle. This is contraction of both atria. ಸೊ ಇದು ಮೂರು ಕ್ಲಿಯರ್ ಇದೆ. ಬಟ್ ಐ ಆಮ್ ನಾಟ್ ಏಬಲ್ ಟು ಸೇ, ಈಗ ಯಾವುದೋ ಒಂದು ಅಬ್ನಾರ್ಮ್ಯಾಲಿಟಿ ಇದೆ ಬಟ್ ನಾನು ಹೇಳೋಕ್ಕಾಗ್ತಿಲ್ಲ ಲೆಫ್ಟ್ ಆರಿಕಲ್ಗೆ ಪ್ರಾಬ್ಲಮ್ ಇದೆಯಾ, ರೈಟ್ ಆರಿಕಲ್ಗೆ ಪ್ರಾಬ್ಲಮ್ ಇದೆಯಾ ಅಂತ. ಓಕೆ, ಸೊ ದಿ ಆನ್ಸರ್ ಹಿಯರ್ ಇಸ್ ದ ಕಾಂಟ್ರಾಕ್ಷನ್ ಆಫ್ ಲೆಫ್ಟ್ ಏಟ್ರಿಯಾ ಓನ್ಲಿ. ಸೊ ನಾನು ಅದನ್ನು ಡಿಸ್ಟಿಂಗ್ವಿಷ್ ಮಾಡೋಕ್ಕಾಗ್ತಾ ಇಲ್ಲ ಇ ಸಿ ಜಿಯಲ್ಲಿ. ಸೊ ಇ ಸಿ ಜಿಯಲ್ಲಿ ನಾನು ಎಷ್ಟು ಹೇಳಬಲ್ಲೆ? ಓಕೆ, ಆರಿಕ್ಯುಲರ್ ಸಿಸ್ಟೋಲ್ ಆಗ್ತಾ ಇದೆ, ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಆಗ್ತಾ ಇದೆ. ಯಾವ ಆರಿಕಲಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ದಟ್ ಐ ಕೆ ನಾಟ್ ಟೆಲ್. ಸೊ ದಿ ಆನ್ಸರ್ ಹಿಯರ್ ಇಸ್ ಪಿ ಇಸ್ ದ ಕಾಂಟ್ರಾಕ್ಷನ್ ಆಫ್ ಓನ್ಲಿ ಲೆಫ್ಟ್ ಏಟ್ರಿಯಾ. ಈ ಇನ್ಫಾರ್ಮೇಷನ್ ನಮಗೆ ಇ ಸಿ ಜಿ ಮೂಲಕ ಸಿಗಲ್ಲ. ಕ್ಲಿಯರ್? ಸಿಂಪಲ್, ಈಸಿ. ದ ಮೋಸ್ಟ್ ಅಬಂಡೆಂಟ್ ಟೈಪ್ ಆಫ್ ಡಬ್ಲ್ಯೂ ಬಿ ಸಿ. ಸೊ ನಾನು ಪಾಠ ಮಾಡಬೇಕಾದ್ರೆ ಲೀಸ್ಟ್ ಅಬಂಡೆಂಟ್ ಡಬ್ಲ್ಯೂ ಬಿ ಸಿ ಹೇಳಿದ್ದೆ. ಯಾವುದದು? ಬೇಸೋಫಿಲ್. ಹಾಗಾದರೆ ಮೋಸ್ಟ್ ಅಬಂಡೆಂಟ್ ಯಾವುದು? ಮೊನೋಸೈಟ್ಸ್, ಲಿಂಫೋಸೈಟ್ಸ್. ಓಕೆ, ಆನ್ಸರ್ ಆಲ್ರೆಡಿ ಕೇಮ್ ಅಪ್. ಓಕೆ, ಫೈನ್. ಇಯೋಸಿನೋಫಿಲ್ಸ್, ಬೇಸೋಫಿಲ್ಸ್, ಮೊನೋಸೈಟ್ಸ್. ನ್ಯೂಟ್ರೋಫಿಲ್ಸ್ ಆರ್ ಮೋಸ್ಟ್ ಅಬಂಡೆಂಟ್. ಯಾಕೆ? ಬಿಕಾಸ್ ದೇ ಆರ್ ಫ್ಯಾಗೋಸೈಟಾಟಿಕ್ ಇನ್ ನೇಚರ್. ಫ್ಯಾಗೋಸೈಟಾಟಿಕ್ ಅಂದರೆ ಏನು? ಅದು ಯಾವುದೇ ಫಾರಿನ್ ಪಾರ್ಟಿಕಲ್ಸ್ ನಮ್ಮ ಬಾಡಿಯಲ್ಲಿ ಇರುತ್ತಲ್ಲ ಅದನ್ನು ಎನ್ಗಲ್ಫ್ ಮಾಡ್ಕೊಂಡ್ಬಿಡತ್ತೆ. ಸೊ ಆ ಎನ್ಗಲ್ಫ್ ಮಾಡ್ಕೊಳ್ಳೋದ್ರಿಂದ ಇಟ್ ಈಸ್ ಹೆಲ್ಪಿಂಗ್ ಇನ್ ದ ಇಮ್ಯೂನ್ ಸಿಸ್ಟಮ್. ಸೊ ಬೇಸೋಫಿಲ್ ಮತ್ತು ಯೋಸಿನೋಫಿಲ್ಸ್ ಎಲರ್ಜಿಕ್ ರಿಯಾಕ್ಷನ್, ಸೊ ದೇ ಶುಡ್ ಬಿ ಆಲ್ವೇಸ್ ಲೆಸರ್. ದೆನ್ monocytes are also phagocytotic, but neutrophils are more in concentration. Simple? Clear? Neutrophils ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇಸ್ ಇಟ್ ಈಸ್ ಮಲ್ಟಿ-ಲೋಬ್ಡ್. ಅದರ ನ್ಯೂಕ್ಲಿಯಸ್ ಮಲ್ಟಿ-ಲೋಬ್ಡ್ ಆಗಿ ಇರೋವಂಥದ್ದು. ಸೊ ದಟ್ ಈಸ್ ದ ಮೋಸ್ಟ್ ಅಬಂಡೆಂಟ್ ಡಬ್ಲ್ಯೂ ಬಿ ಸಿ. ಐಡೆಂಟಿಫೈ ದ ಕರೆಕ್ಟ್ ಆಪ್ಷನ್ ಶೋಯಿಂಗ್ ದ ಲೇಬಲ್ P, Q, R and S with reference to conducting system of the human heart. So first one, right auricle. This is right auricle. Color. Okay, this is right auricle. This is right ventricle. ಇದಿರುವಂಥದ್ದು ರೈಟ್ ಅಪ್ಪರ್ ಕಾರ್ನರ್ ಅಲ್ವಾ? ಸೊ ದಿಸ್ ಇಸ್ ಸೈನೋ ಏಟ್ರಿಯಲ್ ನೋಡ್. ಕ್ಯೂ ಬಂದು ಎ ವಿ ಎನ್ ಬಿಕಾಸ್ ಇಟ್ ಈಸ್ ನಿಯರ್ ದ ಸೆಪ್ಟಮ್. ಸೊ ಏಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್. ನೆಕ್ಸ್ಟ್ ಬರೋವಂಥದ್ದೇನು ಇಲ್ಲಿ ಏನು ತೋರಿಸ್ತಾ ಇದ್ದಾರೆ? ಆರ್ ಇಸ್ ಬಂಡಲ್ ಆಫ್ ಹಿಸ್. ಬಂಡಲ್ ಆಫ್ ಹಿಸ್ ಇದೆಲ್ಲಿದೆ? ವೆಂಟ್ರಿಕ್ಯುಲರ್ ಸೆಪ್ಟಮ್, ಈ ವೆಂಟ್ರಿಕ್ಯುಲರ್ ವಾಲ್ಸಲ್ಲಿದೆ. ಇದು ಬರೋವಂಥದ್ದು ಲಾಸ್ಟ್ ಒನ್ ಇಸ್ ದ ವೆಂಟ್ರಿಕ್ಯುಲರ್ ವಾಲ್. ಸೊ ಈಗ ನೋಡಿ, ಪಿ ಎಸ್ ಸ್ಯಾನ್ ಅನ್ನೋದು ಒಂದೇ ಆಪ್ಷನು. ಸೊ ಪಿ ಎಸ್ ಸ್ಯಾನ್, ಕ್ಯೂ ಇಸ್ ಎ ವಿ ಎನ್, ಆರ್ ಇಸ್ ಬಂಡಲ್ ಆಫ್ ಹಿಸ್, ಎಸ್ ಇಸ್ ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್. ಸೊ ನಿಮಗೆ ಬರೀ ಅದು ಸ್ಯಾನ್ ಅಂತ ಒಂದು ಗೊತ್ತಿದ್ರೂ ಈ ಕ್ವೆಶ್ಚನ್ಗೆ ಆನ್ಸರ್ ಹೇಳ್ಬಿಡ್ಬೋದು. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎ ವಿ ಎನ್, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ ಇಂಟ್ರಾವೆಂಟ್ರಿಕ್ಯುಲರ್ ಸೆಪ್ಟಮ್, ಯಾವುದು ಬೇಡ. ಇದು ಒಂದು ನೆನಪಿದ್ರೆ ಯು ಕ್ಯಾನ್ ಆನ್ಸರ್. ಸೊ ಈ ಥರ ಪ್ರಶ್ನೆಗಳು ನೋಡಿದಾಗ ಹೆದರ್ಕೋಬೇಡಿ. ಆಪ್ಷನ್ಸ್ ಎಷ್ಟೊಂದಿದೆ, ಸ್ಟ್ರಕ್ಚರ್ ಇದೆ, ನನಗೆ ನೆನಪಿಲ್ಲ, ಇಲ್ಲ, ಒಂದು ಪರ್ಟಿಕ್ಯುಲರ್ ಆನ್ಸರ್ ಯು ನೋ, ಒನ್ ಪಾರ್ಟ್ ಆಫ್ ಇಟ್, ಫುಲ್ ಆನ್ಸರ್, ಫುಲ್ ಮಾರ್ಕ್ಸ್. ಕ್ಲಿಯರ್? ಸೊ ಈ ಥರ ಕ್ವೆಶ್ಚನ್ಸನ್ನು ಮಿಸ್ ಮಾಡ್ಕೊಳ್ಬೇಡಿ. ಓಕೆ, so this is about the interventricular septum structure of the heart. Next one, the typical lub and dub sound heard during heartbeat are produced due to. Okay, so lub yavdu, dub yavdu? First one is lub. Lub is always closure of bicuspid and tricuspid valves. Correct? Yella aguvanthadidu ventricular systole. Okay, so dicuspid and bicuspid valve. Idu, it is in the joint diastole. Joint diastole. Idella aguvanthaddu followed by closure of semilunar valves. So, not opening. This is wrong. It is closing. It is always closure. Okay, closure of bicuspid and tricuspid valve and closure of semilunar valves. Illi closure matra ide. No, one sound is from this one. This is lub. This is dub.
ಕ್ಲೋಜರ್ ಆಫ್ ಸೆಮಿಲೂನರ್ ವ್ಯಾಲ್ವ್ಸ್ ಇಸ್ ಡಬ್, ಕ್ಲೋಜರ್ ಆಫ್ ಬೈಕಾಸ್ಪಿಡ್ ಅಂಡ್ ಟ್ರೈಕಾಸ್ಪಿಡ್ ವ್ಯಾಲ್ವ್ ಇಸ್ ಲಬ್. ಸೊ ಎರಡು ಒಂದಾದ್ಮೇಲೆ ಒಂದಾಗುವಂಥದ್ದು. ಸೊ ಇಲ್ಲಿ ಎರಡೂ ಕೇಳಿರೋವಂಥದ್ದು, ಅದಕ್ಕೆ ಆಪ್ಷನ್ ಸಿ ಇಸ್ ಕರೆಕ್ಟ್, ನಾಟ್ ಆಪ್ಷನ್ ಡಿ. ಹ್ಯೂಮನ್ ಎರರ್, ಜನರಲ್ ಎರರ್, ಕನ್ಸಿಡರ್ ಇಟ್. ಸೊ ದಿಸ್ ಇಸ್ ರಾಂಗ್. ಓಕೆ, ಕ್ಲಿಯರ್? ಸೊ ಐ ಥಿಂಕ್ ಇದಿಷ್ಟು ಪ್ರಶ್ನೆಗಳು KCET ಅಲ್ಲಿ ಆಲ್ರೆಡಿ ಬಂದಿರುವಂಥದ್ದು. ಸೊ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ನಾನು ಇಯರ್ ಕೂಡ ಮೆನ್ಷನ್ ಮಾಡಿದ್ದೆ. ಸೊ ಪ್ರತಿ ವರ್ಷವೂ ಒಂದು ಕ್ವೆಶ್ಚನ್ ಅಂತೂ ಬಂದೇ ಬರುತ್ತೆ. ನೀಟ್ ಎಕ್ಸಾಮಲ್ಲಂತೂ ಈ ಟಾಪಿಕಿಂದ ಭಾಳಷ್ಟು ಪ್ರಶ್ನೆಗಳು ಬರುತ್ತೆ ಮಕ್ಕಳ. ಸೊ ಈ MCQs ಏನಿದೆ ಯು ಕ್ಯಾನ್ ಕನ್ಸಿಡರ್ ಇಟ್ ಲೆವೆಲ್ 1. ನೀಟ್ನ MCQs ಏನಿದೆ ಯು ಕ್ಯಾನ್ ಕನ್ಸಿಡರ್ ಇಟ್ ಲೆವೆಲ್ 2. ಸೊ ನೀಟಲ್ಲಿ ಇನ್ನೊಂದು ಸ್ವಲ್ಪ ಡೆಪ್ತಲ್ಲಿ ನೀವು ಕಲಿಬೇಕಾಗುತ್ತೆ. ಸೊ ಪೇಸ್ ಮೇಕರ್ ಮತ್ತು ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಕಾರ್ಡಿಯಾಕ್ ಸೈಕಲ್, ಸಿಸ್ಟೋಲ್ ಎಷ್ಟಿರುತ್ತೆ, ಸಿಸ್ಟೋಲ್ ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಇಸ್ ದ ಲಾಂಗೆಸ್ಟ್ ಅರೌಂಡ್ 0.4 ಸೆಕೆಂಡ್ಸ್. ಸೊ ಆ ಥರ ಆ ಡೀಟೇಲಿಂಗ್ ಬೇಕಾಗುತ್ತೆ ಆನ್ಸರ್ ಮಾಡೋದಕ್ಕೆ. ಸೊ ಟ್ರೈ ಮಾಡಿ ಲೆವೆಲ್ 2 ಕ್ವೆಶ್ಚನ್ಸ್. ಅದರಲ್ಲೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಪೋಸ್ಟ್ ಮಾಡಿ. ವಿಲ್ ಗೆಟ್ ಬ್ಯಾಕ್ ಟು ಯು ಆ್ಯಸ್ ಸೂನ್ ಆಸ್ ಪಾಸಿಬಲ್. ಸೊ ನಿಮ್ಮ ಸಾಧನೆ ನಮ್ಮ ಗೆಲುವು, ನಾವು ನಿಮ್ಮೊಟ್ಟಿಗೆ ಸದಾ ಇರ್ತೀವಿ. ಸೊ ಮತ್ತೊಂದು KCET ಕ್ಲಾಸನ್ನು ತೊಗೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಸಿ ಯು.